ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಅವರಿಂದ ರಚಿತವಾದ SA2 ಪ್ರಶ್ನೆ ಪತ್ರಿಕೆ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯುತ್ತಾ ಹೋಗೋಣ. ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಕಲಿಯುತ್ತಾ ಹೋಗೋಣ. ಸೊ ಫಸ್ಟ್ ಮೇನ್, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತಿದೆ. 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ. ಸೊ 1ನೇ ಪ್ರಶ್ನೆ, 1000 ಘಾತ 0 ಇದರ ಬೆಲೆಯು ಯಾವ ಸಂಖ್ಯೆಯ ಘಾತಸೂಚಿ 0 ಆಗಿರುತ್ತೆ, ಅದರ ಬೆಲೆ ಯಾವಾಗಲೂ ಏನಾಗಿರುತ್ತೆ, 1 ಆಗಿರುತ್ತೆ. ಹಾಗಾಗಿ 1ನೇ ಪ್ರಶ್ನೆಗೆ ಆಪ್ಷನ್ ಡಿ 1 ಸರಿಯಾದ ಉತ್ತರ ಆಗಿದೆ. 1ನೇ ಪ್ರಶ್ನೆಗೆ ಆಪ್ಷನ್ ಡಿ 1 ಸರಿಯಾದ ಉತ್ತರ. ಫಸ್ಟ್ ಮೇನ್ 1 ಕ್ರಮಾಕ್ಷರ ಆಪ್ಷನ್ ಡಿ ಉತ್ತರ 1. ಪ್ರಶ್ನೆ 2, ಮೂಲ ಬಿಂದುವಿನ ನಿರ್ದೇಶಾಂಕವು ಏನಾಗಿರುತ್ತೆ ಅಂತ 0 ಆಗಿರುತ್ತೆ. ಸೊ ಆಪ್ಷನ್ ಎ 0,0 ಅನ್ನೋದು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 2ಕ್ಕೆ ಆಪ್ಷನ್ ಎ 0,0 ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, x ಮತ್ತು y ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ AX = -BY - C ರ ಸಾಮಾನ್ಯ ರೂಪ ಕೇಳಿದರೆ, ಸೊ AX - BY - C ನ ಸಮಚಿಹ್ನೆಯಿಂದ ಈ ಕಡೆ ತಗೊಂಡ್ರೆ AX + BY + C = 0 ಆಗುತ್ತೆ. ಸೊ ಯಾವುದರಲ್ಲಿದೆ ಅದು ನೋಡೋಣ. ಸೊ AX + BY + C = 0. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. 3ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ. 3ನೇ ಪ್ರಶ್ನೆ ಆಪ್ಷನ್ ಡಿ AX + BY + C = 0 ಈಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, ಕೋನ AOC ಮತ್ತು ಕೋನ BOC ಸರಳ ಯುಗ್ಮಗಳ ಕೋನಾರ್ಧಕಗಳ ನಡುವಿನ ಕೋನವು ಅಂತ ಕೇಳಿದರೆ, ಸೊ ಈ ಚಿತ್ರವನ್ನು ನೋಡೋಣ. AOC ಮತ್ತು BOC, ಸೊ ಇವೆರಡು ಸರಳ ಯುಗ್ಮಗಳು. ಇವುಗಳ ಕೋನಾರ್ಧಕಗಳ ನಡುವಿನ ಕೋನ, ಸೊ ಇದು ಕೋನಾರ್ಧಕ, ಇದು ಕೋನಾರ್ಧಕ. ಇವುಗಳ ನಡುವಿನ ಕೋನ ಎಷ್ಟಾಗಿರುತ್ತೆ? ಸೊ 180ರ ಅರ್ಧ ಆಗಿರುತ್ತೆ. ಸೊ ಹಾಗಾಗಿ 90 ಡಿಗ್ರಿ ಆಗಿರುತ್ತೆ. ಸೊ ಲಂಬಕೋನ. ಸೊ ಆಪ್ಷನ್ ಸಿ ಲಂಬಕೋನ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 4ಕ್ಕೆ ಆಪ್ಷನ್ ಸಿ ಲಂಬಕೋನ ಸರಿಯಾದ ಉತ್ತರ. ಪ್ರಶ್ನೆ 5, ಸಮಾಂತರ ಚತುರ್ಭುಜದ ಒಂದು ಕೋನವು 70 ಡಿಗ್ರಿ ಆದರೆ ಅದರ ಅಭಿಮುಖ ಕೋನದ ಅಳತೆ ಎಷ್ಟು? ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರ್ತವೆ. ಹಾಗಾಗಿ ಒಂದು ಕೋನ 70 ಡಿಗ್ರಿ ಆದರೆ ಅಭಿಮುಖ ಕೋನವೂ ಸಹ 70 ಡಿಗ್ರಿ ಆಗಿರುತ್ತೆ. ಹಾಗಾಗಿ 5ನೇ ಪ್ರಶ್ನೆಗೆ ಆಪ್ಷನ್ ಬಿ 70 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 5 ಆಪ್ಷನ್ ಬಿ 70 ಡಿಗ್ರಿ ಸರಿಯಾದ ಉತ್ತರ. ಪ್ರಶ್ನೆ 6, ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತದಲ್ಲಿ ಕೋನ OAB 40 ಡಿಗ್ರಿ ಆದರೆ ಆಗ ಕೋನ ACB ಅಳತೆ ಎಷ್ಟು ಅಂತ. ಚಿತ್ರವನ್ನು ಗಮನಿಸಿ. OAB, ಸೊ OAB 40 ಡಿಗ್ರಿ ಆದರೆ ACB ಎಷ್ಟಿರುತ್ತೆ ಅಂತ ಕೇಳಿದರೆ, ಸೊ ಇಲ್ಲಿ OA ಮತ್ತು OB ತ್ರಿಜ್ಯ ಆಗಿರೋದ್ರಿಂದ ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಹಾಗಾಗಿ ಕೋನ A 40 ಡಿಗ್ರಿ ಆದರೆ ಕೋನ B 40 ಡಿಗ್ರಿ ಆಗುತ್ತೆ. ಹಾಗಾಗಿ ಕೋನ O 100 ಡಿಗ್ರಿ ಆಗುತ್ತೆ. ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಹಾಗಾಗಿ ಕೋನ O 100 ಡಿಗ್ರಿ ಆಗುತ್ತೆ. ಇದು 100 ಡಿಗ್ರಿ ಇದ್ದರೆ ಇದು ಇದರ ಅರ್ಧದಷ್ಟಿರುತ್ತೆ. ವೃತ್ತಕೇಂದ್ರದಲ್ಲಿ ಏರ್ಪಡುವ ಕೋನದ ಅರ್ಧದಷ್ಟು ಕೋನ ಸಿ ಇರುತ್ತೆ. ಹಾಗಾಗಿ 50 ಡಿಗ್ರಿ ಆಗುತ್ತೆ. ಹೇಗೆ ಬರುತ್ತೆ ಅಂತ ಲೆಕ್ಕವನ್ನು ನೋಡೋಣ. 6ನೇ ಪ್ರಶ್ನೆಗೆ ಆಪ್ಷನ್ ಸಿ 50 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. ಕೋನ OAB 40 ಡಿಗ್ರಿ, ಸಿಮಿಲರ್ಲಿ ಕೋನ OBA 40 ಡಿಗ್ರಿ. ಯಾಕೆಂದರೆ ಎರಡು ತ್ರಿಜ್ಯಗಳು ಸಮನಾಗಿರೋದ್ರಿಂದ ಇದು ಸಮದ್ವಿಬಾಹು ತ್ರಿಭುಜ ಆಗುತ್ತೆ. ಹಾಗಾಗಿ ಕೋನ AOB 100 ಡಿಗ್ರಿ ಆಗುತ್ತೆ. ಸೊ ACB ಎಷ್ಟಿರುತ್ತೆ ಅಂದರೆ AOB ಅರ್ಧದಷ್ಟಿರುತ್ತೆ. ಯಾಕೆ ಅಂದರೆ ಒಂದು ಕಂಸದಿಂದಾಗಿ ವೃತ್ತಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತೆ. ವೃತ್ತಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತೆ. ಕೇಂದ್ರದಲ್ಲಿ 100 ಡಿಗ್ರಿ ಇದ್ದರೆ ಬೇರೆ ಬಿಂದುವಿನಲ್ಲಿ ಎಷ್ಟಿರುತ್ತೆ, ಅದರ ಅರ್ಧದಷ್ಟಿರುತ್ತೆ ಅಂತ. ಹಾಗಾಗಿ ACB = half of 100 ಡಿಗ್ರಿ. ಸೊ ಕೋನ ACB = 50 ಡಿಗ್ರಿ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ 50 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. 6ನೇ ಪ್ರಶ್ನೆಗೆ ಆಪ್ಷನ್ ಸಿ 50 ಡಿಗ್ರಿ. 7ನೇ ಪ್ರಶ್ನೆ, ತ್ರಿಜ್ಯ 6 ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ, ಸೊ ಗೋಳದ ಮೇಲ್ಮೈ ವಿಸ್ತೀರ್ಣ 4πr². ಹಾಗಾಗಿ 7ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ 7 ಆಪ್ಷನ್ ಎ 4πr² ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 8, ಸಮಾಂತರ ಚತುರ್ಭುಜ ABCDಯಲ್ಲಿ ಕೋನ ಎ ಪ್ಲಸ್ ಕೋನ ಸಿ = 150 ಡಿಗ್ರಿ ಆದರೆ ಕೋನ ಸಿ ಯ ಅಳತೆ ಎಷ್ಟು? ಕೋನ ಎಯು ಕೋನ ಸಿಗೆ ಅಭಿಮುಖವಾಗಿರುವುದರಿಂದ
ಸೊ ಇದು ಎರಡು ಕೋನಗಳು ಸಮನಾಗಿರುತ್ತವೆ. ಹಾಗಾಗಿ 150ರ ಅರ್ಧ ಎಷ್ಟು ಬರುತ್ತೆ? 75 ಡಿಗ್ರಿ. ಕೋನ 75 ಇದ್ದರೆ ಕೋನ ಸಿನೂ ಸಹ 75 ಡಿಗ್ರಿ ಇರುತ್ತೆ. ಹಾಗಾಗಿ 8ನೇ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಲೆಕ್ಕವನ್ನು ನೋಡೋದಾದರೆ ಕೋನ ಎ ಪ್ಲಸ್ ಕೋನ ಸಿ = 150 ಡಿಗ್ರಿ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರೋದ್ರಿಂದ ಕೋನ ಎ ಯು ಕೋನ ಸಿಗೆ ಸಮನಾಗುತ್ತೆ. ಹಾಗಾಗಿ ಕೋನ ಎ ಜಾಗದಲ್ಲಿ ಕೋನ ಸಿಯನ್ನು ಹಾಕಿದರೆ ಕೋನ ಸಿ ಪ್ಲಸ್ ಕೋನ ಸಿ = 150 ಡಿಗ್ರಿ. ಒಂದು ಕೋನ ಸಿ ಪ್ಲಸ್ ಒಂದು ಕೋನ ಸಿ ಅಂದರೆ ಎರಡು ಕೋನ ಸಿ ಆಗುತ್ತೆ. = 150 ಡಿಗ್ರಿ. ಕೋನ ಸಿ = 150 ಡಿಗ್ರಿ ಬೈ 2 ಅಂದರೆ 75 ಡಿಗ್ರಿ ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ 75 ಡಿಗ್ರಿ ಸರಿಯಾದ ಉತ್ತರ ಆಗಿದೆ. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಅದರಲ್ಲಿ 9ನೇ ಪ್ರಶ್ನೆ, ಅಭಾಗಲಬ್ಧ ಸಂಖ್ಯೆ ಎಂದರೇನು ಪ್ರಶ್ನೆ. ಉತ್ತರವನ್ನು ನೋಡೋಣ. ಅಭಾಗಲಬ್ಧ ಸಂಖ್ಯೆ ಒಂದು ಸಂಖ್ಯೆ ಎಸ್ ಅನ್ನು p/q ರೂಪದಲ್ಲಿ p, q belongs to z, q is not equal to 0 ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಎನ್ನುತ್ತಾರೆ. p/q ರೂಪದಲ್ಲಿ ಬರೆಯೋಕ್ಕಾಗಲಿಲ್ಲ ಅಂದರೆ ಆ ಸಂಖ್ಯೆನ ನಾವು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಕರಿತೀವಿ. ಇದು 9ನೇ ಪ್ರಶ್ನೆಗೆ ಉತ್ತರ ಆಗಿದೆ. 10ನೇ ಪ್ರಶ್ನೆ, ಎಕ್ಸ್ ಅಕ್ಷದಿಂದ 7 ಮಾನಗಳು ಮೇಲಕ್ಕೆ, ಅಂದರೆ ಎಕ್ಸ್ ಅಕ್ಷದಿಂದ ನಾವು ಮೇಲೆ 7 ಮಾನಗಳಿಗೆ ಹೋಗಬೇಕು, ಹಾಗೂ ವೈ ಅಕ್ಷದಿಂದ 0 ಮಾನ ದೂರದಲ್ಲಿರುವ ಒಂದು ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ. ಸೊ ಎಕ್ಸ್ ಅಕ್ಷದಿಂದ 7 ಮಾನಗಳು ಮೇಲಕ್ಕೆ ಅಂದರೆ y = 7 ಆಗುತ್ತೆ. ವೈ ಅಕ್ಷದಿಂದ 0 ಮಾನ ಅಂದರೆ x = 0 ಆಗಿರುತ್ತೆ. ಹಾಗಾಗಿ ಇದರ ನಿರ್ದೇಶಾಂಕಗಳು ಏನಾಗಿರುತ್ತಪ್ಪ ಅಂದರೆ x0 y7 0, 7 ಆಗುತ್ತೆ. ಸೂತ್ರವನ್ನು ನೋಡೋಣ. 10ನೇ ಪ್ರಶ್ನೆಗೆ 0, 7 ಇವು ನಿರ್ದೇಶಾಂಕ ಬಿಂದುಗಳು ಆಗುತ್ತೆ. 11ನೇ ಪ್ರಶ್ನೆ, ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುವ ರೇಖೆಯ ಭಾಗವನ್ನು ಹೆಸರಿಸಿ. ಸೊ ಇದು ರೇಖಾಖಂಡ. ಪ್ರಶ್ನೆ 11ಕ್ಕೆ ಉತ್ತರ ರೇಖಾಖಂಡ. ಪ್ರಶ್ನೆ 12, ಸರಳ ಯುಗ್ಮದ ಒಂದು ಕೋನವು 75 ಡಿಗ್ರಿ ಆದರೆ ಅದರ ಇನ್ನೊಂದು ಕೋನದ ಅಳತೆಯನ್ನು ಬರೆಯಿರಿ. ಸರಳ ಯುಗ್ಮ ಅಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. 180ರಲ್ಲಿ 75ನ್ನು ಕಳಿಬೇಕು, ಆವಾಗ ಇನ್ನೊಂದು ಕೋನ ನಮಗೆ ಸಿಗುತ್ತೆ. 12ನೇ ಪ್ರಶ್ನೆ, ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ಸರಳ ಯುಗ್ಮದಲ್ಲಿ 75 ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ = 180 ಡಿಗ್ರಿ. ಎಕ್ಸ್ ಡಿಗ್ರಿ = 180 ಡಿಗ್ರಿ ಪ್ಲಸ್ 75 ಈ ಕಡೆ ಬಂದರೆ -75. ಇವೆರಡನ್ನು ಮೈನಸ್ ಮಾಡಿದರೆ 105 ಡಿಗ್ರಿ ಬರುತ್ತೆ. ಇನ್ನೊಂದು ಕೋನದ ಅಳತೆ 105 ಡಿಗ್ರಿ ಆಗಿರುತ್ತದೆ. 13ನೇ ಪ್ರಶ್ನೆ, ವಜ್ರಾಕೃತಿಯ ಯಾವುದಾದರೂ ಎರಡು ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಇದೆ. ಸೊ ಉತ್ತರ, ವಜ್ರಾಕೃತಿಯಲ್ಲಿ 4 ಬಾಹುಗಳು ಸಮನಾಗಿರುತ್ತೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತವೆ. ಇದು 13ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ 14, ನೇರ ವೃತ್ತಪಾದ ಶಂಕುವಿನ ಪಾದದ ಸುತ್ತಳತೆ 21 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರ 10 ಸೆಂಟಿಮೀಟರ್ ಆದರೆ ಆಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಉತ್ತರವನ್ನು ನೋಡೋಣ. ನೇರ ವೃತ್ತಪಾದ ಶಂಕುವಿನ ಪಾದ ಸುತ್ತಳತೆ. ಸೊ ಪಾದದ ಸುತ್ತಳತೆ ಅಂದರೆ 2πr = 21 ಸೆಂಟಿಮೀಟರ್. πr = 21/2. 2ನ ಈ ಕಡೆ ತೊಗೊಂಡೇನೆ, 21/2 ಸೆಂಟಿಮೀಟರ್ ಆಗುತ್ತೆ. ಓರೆ ಎತ್ತರ ಕೊಟ್ಟರೆ L = 10 ಸೆಂಟಿಮೀಟರ್. ನಮಗೇನು ಕಂಡುಹಿಡಿದು ಕೇಳಿದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೇಳಿದರೆ. ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ πRL ಬರೆದಿದೆ. πr ಅಂದರೆ ನಮಗೆ ಗೊತ್ತು 21/2. πr ಜಾಗದಲ್ಲಿ 21/2 ಬರೆದೀನಿ. ಇಂಟು L ಅಂದರೆ ಓರೆ ಎತ್ತರ 10. ಸೊ 2 1 2 5 10 ಆಗುತ್ತೆ. ಸೊ 5 × 21. ಸೊ 21 × 5 5 1 5 5 2 10 105 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 105 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು 14ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಪ್ರಶ್ನೆ 15, ಒಂದು ತರಗತಿಯ ವಿದ್ಯಾರ್ಥಿಗಳು ಗಣಿತ ವಿಷಯದ FA1 ಮತ್ತು FA2 ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಹೋಲಿಕೆ ಮಾಡಬೇಕಾಗಿದೆ. ಈ ದತ್ತಾಂಶಗಳನ್ನು ಪ್ರತಿನಿಧಿಸಲು ಯಾವ ನಕ್ಷೆಯು ಸೂಕ್ತವಾಗಿದೆ ಎಂದು ಬರೆಯಿರಿ. ಇದಕ್ಕೆ ಉತ್ತರ ದ್ವಿಸ್ತಂಭ ನಕ್ಷೆ ಆಗುತ್ತೆ. ಸೊ 15ನೇ ಪ್ರಶ್ನೆಗೆ ಉತ್ತರ ದ್ವಿಸ್ತಂಭ ಲೇಖ ನಕ್ಷೆ. ಇದು ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ 16, ಸಮದ್ವಿಬಾಹು ತ್ರಿಭುಜದ ಸಮಕೋನಗಳ ಅಳತೆಗಳ ಮೊತ್ತ 100 ಡಿಗ್ರಿ ಆದರೆ ಮೂರನೇ ಕೋನದ ಅಳತೆಯನ್ನು ಬರೆಯಿರಿ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಕೋನಗಳು 2 ಸಮಕೋನಗಳ ಮೊತ್ತ 100 ಡಿಗ್ರಿ ಆದರೆ ಇನ್ನೊಂದು ಕೋನ ಎಷ್ಟಿರುತ್ತೆ? 80 ಡಿಗ್ರಿ ಇರುತ್ತೆ. ಸೊ 16ನೇ ಪ್ರಶ್ನೆಗೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ = 180 ಡಿಗ್ರಿ. ಸೊ ಎರಡು ಸಮಕೋನಗಳು ಬಿ ಮತ್ತು ಸಿ ಅಂತ ತೊಗೊಂಡ್ರೆ ಇವುಗಳ ಮೊತ್ತ 100 ಡಿಗ್ರಿ ಆಗುತ್ತೆ. ಸೊ ಕೋನ ಎ = 180 ಡಿಗ್ರಿ ಪ್ಲಸ್ 100 ಈ ಕಡೆ ಬಂದರೆ -100 ಆಗುತ್ತೆ. ಸೊ ಮೈನಸ್ ಮಾಡಿ 80 ಡಿಗ್ರಿ ಆಗುತ್ತೆ. ಕೋನ ಎ 80 ಡಿಗ್ರಿ, ಮೂರನೇ ಕೋನದ ಅಳತೆ 80 ಡಿಗ್ರಿ ಆಗಿದೆ. ಸೆಕೆಂಡ್ ಮೇನ್ ಕಂಪ್ಲೀಟ್ ಆಯಿತು. ಈಗ ಥರ್ಡ್ ಮೇನಿಗೆ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 8 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 16 ಅಂಕ. ಅದರಲ್ಲಿ 1ನೇ ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ, 0.6666 ಅನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ ಅನ್ನೋದು ಪ್ರಶ್ನೆ. ಉತ್ತರವನ್ನು ನೋಡೋಣ. ಸೊ x = 0.66 ಅಂತ ತಗೋಬೇಕು. ಸಮೀಕರಣ 1 ಅಂತ ತಗೋಬೇಕು. ಇಲ್ಲಿ
ಒಂದು ಅಂಕಿ ರಿಪೀಟ್ ಆಗಿರೋದ್ರಿಂದ ಸಮೀಕರಣ 1ಅನ್ನು 10ರಿಂದ ಗುಣಿಸಬೇಕು. ಸೊ 10ರಿಂದ ಗುಣಿಸಿದಾಗ 10 ಇಂಟು ಎಕ್ಸ್ 10x 0.666 ಇಂಟು 10 ಮಾಡಿದರೆ 6.66 ಅಂತ ಬರುತ್ತೆ. ಇದನ್ನ ಸಮೀಕರಣ 2 ಅಂತ ಬರೀಬೇಕಾಗುತ್ತೆ. ಸಮೀಕರಣ 1ಅನ್ನು 2ರಿಂದ ಕಳಿಬೇಕು. ಸೊ 1ಅನ್ನು 2ರಿಂದ ಕಳಿಬೇಕು, 2 - 1 ಮಾಡಬೇಕು. ಸೊ 10x - x ಈಸ್ ಈಕ್ವಲ್ ಟು 6.66 ಮೈನಸ್ 0.66 ತೊಗೋಬೇಕು. 10xಲ್ಲಿ x ಹೋದರೆ 9x. ಸೊ ಇದರಲ್ಲಿ ಇದು ಮೈನಸ್ ಮಾಡಿದ್ರೆ 6 ಬರುತ್ತೆ. x ಈಸ್ ಈಕ್ವಲ್ ಟು 6/9. ಸೊ 3ರಿಂದ ಭಾಗಿಸಿ 3 2 6 3 3 9 2/3 ಆಗುತ್ತೆ. x ಈಸ್ ಈಕ್ವಲ್ ಟು 0.66 ಅನ್ನು 2/3 ಅಂತ ನಾವು ಬರೀಬೋದು. ಇದು 17ನೇ ಪ್ರಶ್ನೆಗೆ ಉತ್ತರ ಆಗಿದೆ. 18ನೇ ಪ್ರಶ್ನೆ, ಬಹುಪದೋಕ್ತಿ p ಆಫ್ y ಈಸ್ ಈಕ್ವಲ್ ಟು y ಸ್ಕ್ವೇರ್ ಮೈನಸ್ y ಪ್ಲಸ್ 1ರಲ್ಲಿ p ಆಫ್ 1ರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ 18 p ಆಫ್ y ಈಸ್ ಈಕ್ವಲ್ ಟು y ಸ್ಕ್ವೇರ್ ಮೈನಸ್ y ಪ್ಲಸ್ 1. ಸೊ y ಜಾಗದಲ್ಲಿ 1ಅನ್ನು ಹಾಕಬೇಕು. p ಆಫ್ 1 ಈಸ್ ಈಕ್ವಲ್ ಟು y ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಮೈನಸ್ y ಅಂದರೆ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್, 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. p ಆಫ್ 1 ಈಸ್ ಈಕ್ವಲ್ ಟು 1 ಬರುತ್ತೆ. ಇದು 18ನೇ ಪ್ರಶ್ನೆಗೆ ಉತ್ತರ. 19ನೇ ಪ್ರಶ್ನೆ, x - 2 ಇದು x³ ಪ್ಲಸ್ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ರ ಅಪವರ್ತನವಾಗಿದೆಯೇ ಪರೀಕ್ಷಿಸಿ ಅಂತ ಇದೆ. ಸೂತ್ರ x - 2 ಈಸ್ ಈಕ್ವಲ್ ಟು 0 ತಗೋಬೇಕು. x ಈಸ್ ಈಕ್ವಲ್ ಟು 2 ಆಗುತ್ತೆ. x ಈಸ್ ಈಕ್ವಲ್ ಟು 2ಅನ್ನು p ಆಫ್ x ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. p ಆಫ್ x ಈಸ್ ಈಕ್ವಲ್ ಟು x³ ಪ್ಲಸ್ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಇದು ಕೊಟ್ಟಿದ್ದಾರೆ. ಎಲ್ಲಿ x ಇದೆ ಅಲ್ಲಿ 2ನ ಸಬ್ಸ್ಟಿಟ್ಯೂಟ್ ಮಾಡೋಣ. p ಆಫ್ 2 ಈಸ್ ಈಕ್ವಲ್ ಟು 2³ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 5 ಇಂಟು 2 ಪ್ಲಸ್ 6. 2³ ಅಂದರೆ 8, 2 ಸ್ಕ್ವೇರ್ ಅಂದರೆ 4, 5 10 ಪ್ಲಸ್ 6 ಅಷ್ಟನ್ನು ಕೂಡಿಸಿ 28 ಬರುತ್ತೆ. p ಆಫ್ 2 ಈಸ್ ಈಕ್ವಲ್ ಟು 28 ನಾಟ್ ಈಕ್ವಲ್ ಟು 0. ಇದು ಈಕ್ವಲ್ ಟು 0 ಆಗಿದ್ದರೆ ಅಪವರ್ತನ ಆಗುತ್ತೆ. ಈಕ್ವಲ್ ಟು 0 ಆಗಿಲ್ಲದೇ ಇರೋದರಿಂದ x - 2 ಇದು x³ ಪ್ಲಸ್ x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6ರ ಅಪವರ್ತನವಾಗಿಲ್ಲ. ಸೊ ಇದು 19ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 20ನೇ ಪ್ರಶ್ನೆ, ಸುಲಭೀಕರಿಸಿ √128 ಪ್ಲಸ್ √50 ಮೈನಸ್ 98 ಅಥವಾ ಛೇದವನ್ನು ಅಕರ್ಣೀಕರಿಸಿ 1/√7 ಮೈನಸ್ √6. 20ನೇ ಪ್ರಶ್ನೆಗೆ ಉತ್ತರ √128 ಪ್ಲಸ್ √50 ಮೈನಸ್ √98. 128ನ 16 128 ಅಂತ ಬರೀಬೋದು. ಪ್ಲಸ್ 50ನ್ನು 25 2, 98ನ 49 16ನ ಸ್ಕ್ವೇರ್ ರೂಟ್ ಆಫ್ 16 ಅಂದರೆ √16 ಬೆಲೆ 4 ಬರುತ್ತೆ. √8 ಹಾಗೆ ಬರ್ತೀನಿ. ಪ್ಲಸ್ √25 ಅಂದರೆ 5 ಬರುತ್ತೆ, 2 ಹಾಗೆ ಬರ್ತೀನಿ. √49 ಅಂದರೆ 7 ಬರುತ್ತೆ, √2 ಬರ್ತೀನಿ. ಸೊ 4 ಆಗಿದೆ. 8ನ್ನು 4 8 ಅಂತ ಬರಿಬೋದು. ಇವೆರಡು ಹೇಗಿದೆ, ಪ್ಲಸ್ 5 √2 ಅಲ್ಲಿ ಮೈನಸ್ 7 ರೂಟನ್ನು ಕಳಿಬೇಕು. ಸೊ ಮೈನಸ್ 2 √2 ಬರುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ. ಸೊ ಇಲ್ಲಿ 4 ಇಂಟು 2 ಬರ್ತಿದೆ. √4 ಅಂದರೆ 2 ಬರುತ್ತೆ, 2 √2 ಆಗುತ್ತೆ. ಮೈನಸ್ 2 √2 ಇವೆರಡು ಗುಣಿಸಿ 4 8, 8 √2 ಮೈನಸ್ 2 √2, 8ರಲ್ಲಿ 2 ಹೋದರೆ 6, 6 √2. ಸೊ ಇಲ್ಲಿ 20ನೇ ಪ್ರಶ್ನೆಗೆ 2 ಪ್ರಶ್ನೆ ಇದೆ. ಅದರ ಮೊದಲನೇ ಪ್ರಶ್ನೆಗೆ ಉತ್ತರ ಅಥವಾ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. 1/√7 ಮೈನಸ್ √6 ಛೇದವನ್ನು ಅಕರ್ಣೀಕರಿಸಬೇಕು ಅಂತ ಹೇಳಿದೆ. ಇದು ಹೇಗಿದೆ ಹಾಗೆ ಬರ್ತೀವಿ. ಇಲ್ಲಿ ಏನಿರುತ್ತೆ ಸೈನ್ ಚೇಂಜ್ ಮಾಡಬೇಕು. ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ತೊಗೋಬೇಕು. √7 ಪ್ಲಸ್ √6/√7 ಪ್ಲಸ್ √6 ಅಂಶ ಮತ್ತು ಛೇದವನ್ನು ಒಂದೇ ಅಂಕೆಯಿಂದ ಗುಣಿಸ್ಬೇಕಾಗುತ್ತೆ. 1ರಿಂದ ಗುಣಿಸಿದ್ರೆ ಅದೇ ಬರುತ್ತೆ. √7 ಪ್ಲಸ್ √6 ಬರುತ್ತೆ. a ಮೈನಸ್ b ಇಂಟು a ಪ್ಲಸ್ b, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ನ ಅಪ್ಲೈ ಮಾಡಿ √7 ಸ್ಕ್ವೇರ್ ಮೈನಸ್ √6 ಸ್ಕ್ವೇರ್ ಬರುತ್ತೆ. ಮೇಗೆ ಅಂಶ ಹೇಗಿದೆ ಹಾಗೆ ಬರ್ತೀನಿ. √7 ಸ್ಕ್ವೇರ್ ಅಂದರೆ 7, √6 ಸ್ಕ್ವೇರ್ ಅಂದರೆ 6. ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 7ಅಲ್ಲಿ 6 ಹೋದರೆ 1. ಸೊ ಆನ್ಸರ್ √7 ಪ್ಲಸ್ √6. ಸೊ ಇದು 20ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 21ನೇ ಪ್ರಶ್ನೆ, -3, 0 ಮತ್ತು -4, -6 ಬಿಂದುಗಳು ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತವೆ ಎಂದು ಬರೆಯಿರಿ ಅಂತಿದೆ. ಈಸಿ ಇದೆ. -3, 0 x ಅಕ್ಷದಲ್ಲಿದೆ, y 0 ಆಗಿದೆ. ಹಾಗಾಗಿ ಇದು x ಅಕ್ಷದ ಮೇಲೆ ಇರುತ್ತದೆ ಅಂತ ಬರೀಬೇಕಾಗುತ್ತೆ. -4, -6 ಎರಡು ಮೈನಸ್ ಇರೋದ್ರಿಂದ ಇದು 3ನೇ ಚತುರ್ಥಕದಲ್ಲಿ ಇದೆ. ಇದು 21ನೇ ಪ್ರಶ್ನೆಗೆ ಉತ್ತರ ಆಗಿದೆ. 22ನೇ ಪ್ರಶ್ನೆ, ಚಿತ್ರ 1ರಲ್ಲಿ ಇರುವ ಸರ್ವಸಮ ತ್ರಿಭುಜಗಳು ಮತ್ತು ಚಿತ್ರ 2ರಲ್ಲಿ ಇರುವ ಸರ್ವಸಮ ತ್ರಿಭುಜಗಳು ಯಾವ ಸರ್ವಸಮತೆಯ ನಿಬಂಧನೆಯ ಅನ್ವಯ ಸರ್ವಸಮವಾಗಿದೆ ಎಂದು ಬರೆಯಿರಿ ಅಂತ ಇದೆ. ಇಲ್ಲಿ ನೋಡಿ, ಬಾಹು ಕೋನ ಬಾಹು, ಬಾಹು ಕೋನ ಬಾಹು, ಬಾಕೋಬ ಸಿದ್ಧಾಂತದಿಂದ ಈ ಎರಡು ತ್ರಿಭುಜಗಳು ಸರ್ವಸಮ ಆಗಿದೆ. ಇಲ್ಲಿ ನೋಡಿ, ಈ ಬಾಹು ಈ ಬಾಹುಗೆ, ಈ ಬಾಹು ಈ ಬಾಹುಗೆ, ಈ ಬಾಹು ಈ ಬಾಹುಗೆ ಸಮನಾಗಿದೆ. ಇದು ಬಾಹು 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 ಸರ್ವಸಮತೆಯ ನಿಯಮದಿಂದ ಈ ಎರಡು ತ್ರಿಭುಜಗಳು ಸರ್ವಸಮವಾಗಿದೆ ಅಂತ ನಾವು ಬರೀಬೇಕಾಗುತ್ತೆ. ಸೊ ಉತ್ತರವನ್ನು ನೋಡೋಣ.
ಸೊ 22ಕ್ಕೆ ಒಂದನೇದು ಬಾ ಕೋಬಾ ಸಿದ್ಧಾಂತ, ಎರಡನೇದು ಬಾ 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 ಸಿದ್ಧಾಂತ, ಬಾಹು ಕೋನ ಬಾಹು ಸಿದ್ಧಾಂತ, ಬಾಹು 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 ಸಿದ್ಧಾಂತ. 23ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಅಂತ ಇದೆ. 1 2 3 4 ಪಾಯಿಂಟ್ಸ್ ಇದೆ. 2 5 3 -3 -4 2 -2 -4. ಫಸ್ಟ್ ಪಾಯಿಂಟ್ ಹೇಗೆ ಗುರ್ತು ಮಾಡೋಣ, x2 y5 ಹೆಂಗೆ ಗುರ್ತು ಮಾಡೋದು ಅಂತ ನೋಡೋಣ. x2 y5, x2 ಫಸ್ಟು 2 x ಅಕ್ಷದಲ್ಲಿ, y ಅಕ್ಷದಲ್ಲಿ 5 ಇಲ್ಲಿ ಬರುತ್ತೆ. 2 ಮತ್ತು 5 ಈ ಪಾಯಿಂಟಲ್ಲಿ a 2, 5. ಸೊ ನಾವು ಇದು ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನು, ವೈ ಅಕ್ಷಕ್ಕೆ ಒಂದು ಲಂಬವನ್ನು ಡಾಟೆಡ್ ಲೈನ್ ಎಳಿಬೇಕು. ಸೊ ಇದು ಪಾಯಿಂಟ್ ಎನ ನಾವು ಗುರ್ತು ಮಾಡಿದ್ವಿ. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಏನಿದೆ ಅಂದರೆ 3, -3, x + 3 y - 3. x + 3 ಅಂದರೆ ಇಲ್ಲಿ ಬರುತ್ತೆ, y - 3 ಅಂದರೆ ಕೆಳಗೆ ಬರಬೇಕು ಇಲ್ಲಿ. ಸೊ ಪಾಯಿಂಟ್ ಬಿ x + 3 y - 3 ಇಲ್ಲಿ ಡಾಟ್ ಇದೆ, ಇದು ಪಾಯಿಂಟ್ ಬಿ. 3, -3 ಈ ರೀತಿ ಗುರ್ತು ಮಾಡಬೇಕು. ಇದನ್ನು ಪಾಯಿಂಟ್ ಬಿ ಅಂತ ಗುರ್ತು ಮಾಡಬೇಕು. ನೆಕ್ಸ್ಟು ಪಾಯಿಂಟ್ ಸಿ ಎಲ್ಲಿದೆ, -4, 2. -4 ಅಂದರೆ x -4 ಇಲ್ಲಿ ಬಂದಿದೆ. y +2 ಇರೋದ್ರೆ ಮೇಲೆ ಹೋಗಬೇಕು. ಸೊ ಇಲ್ಲಿ -4 ಇಲ್ಲಿ +2 ಪಾಯಿಂಟ್ ಇಲ್ಲಿ ಬರುತ್ತೆ ಸಿ. -4, 2. ಇನ್ನು ಲಾಸ್ಟ್ ಪಾಯಿಂಟು -2 -4 ಎರಡು ಮೈನಸ್ ಇದೆ, x ಮೈನಸ್ಸು y ಮೈನಸ್ಸು. x -2 ಇಲ್ಲಿದೆ, y -4 ಕೆಳಗಿದೆ, ಪಾಯಿಂಟ್ ಇಲ್ಲಿ ಬರುತ್ತೆ ಡಿ. -2, -4 ಫಸ್ಟು ನಂಬರ್ನ ಡಿಜಿಟನ್ನು x ಅಕ್ಷಕ್ಕೆ ತೊಗೋಬೇಕು, ಸೆಕೆಂಡ್ ಡಿಜಿಟನ್ನು y ಅಕ್ಷಕ್ಕೆ ತೊಗೋಬೇಕು. ಇದನ್ನ XO X', YO Y'. ಪ್ರಮಾಣ ಬೇಕಾದರೆ ಬರ್ಕೋಬೋದು. x ಅಕ್ಷ 1 ಸೆಂಟಿಮೀಟರ್ 1 ಮಾನ, y ಅಕ್ಷ 1 ಸೆಂಟಿಮೀಟರ್ 1 ಮಾನ ಅಂತ ಬರ್ಕೋಬೋದು. ಸೊ ಮೇಲೆ ಬರೋದೆಲ್ಲ x ಪಾಸಿಟಿವ್ ನಂಬರ್ಸು, ಕೆಳಗೆ ಬರೋದು xನ ನೆಗೆಟಿವ್ ನಂಬರ್ಸು. ರೈಟ್ ಸೈಡಿಗೆ ಬರೋದು ಮೇಲೆ ಬರೋದು yನ ಪಾಸಿಟಿವ್ ನಂಬರ್ಸ್, yಗೆ ಪ್ಲಸ್ ಆಗಿರುತ್ತೆ. ಕೆಳಗೆ ಬರೋದು yಗೆ ಮೈನಸ್ ನಂಬರ್ ಆಗಿರುತ್ತೆ. 0ದ ಬಲಭಾಗಕ್ಕೆ ಬರೋದು xನ ಪಾಸಿಟಿವ್ ನಂಬರ್, 0ದ ಎಡಭಾಗಕ್ಕೆ ಬರೋದು xನ ನೆಗೆಟಿವ್ ನಂಬರ್ಸ್ ಆಗಿರುತ್ತೆ. ಸೊ ಈ ಆಧಾರದ ಮೇಲೆ ನಾವು ನಿರ್ದೇಶಾಂಕ ಬಿಂದುಗಳನ್ನು ಗುರುತು ಮಾಡ್ಬೋದು. ತುಂಬ ಸುಲಭ ಇದೆ, ಅರ್ಥ ಆದರೆ ಸುಲಭವಾಗಿ ಪಾಯಿಂಟ್ಸನ್ನು ನೀವು ಗುರುತು ಮಾಡ್ಬೋದು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. 24ನೇ ಪ್ರಶ್ನೆ, ಓರೆ ಎತ್ತರ 5 ಮೀಟರ್ ಮತ್ತು ಪಾದದ ತ್ರಿಜ್ಯ 4 ಮೀಟರ್ ಇರುವ ನೇರ ವೃತ್ತಪಾದ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ, ಅಥವಾ ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಎರಡು ಪ್ರಶ್ನೆ ಇದೆ. ಎಕ್ಸಾಮಲ್ಲಿ ಯಾವುದಾದ್ರು ಒಂದಕ್ಕೆ ಮಾತ್ರ ಉತ್ತರ ಬರೀಬೇಕು. ಅಥವಾ ಅಂತ ಇದ್ದರೆ ನಿಮಗೆ ಯಾವುದು ಈಸಿ ಇದೆ ಅದಕ್ಕೆ ನೀವು ಉತ್ತರವನ್ನು ಬರೆದ್ರೆ ಸಾಕು. ಸೊ ಓರೆ ಎತ್ತರ ಕೊಟ್ಟಿದ್ದಾರೆ 5 ಮೀಟರ್, ಪಾದ ತ್ರಿಜ್ಯ r = 4 ಮೀಟರ್. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯ ಕೇಳಿದರೆ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಪ್ಪ ಅಂದರೆ πr × r + l. π ಅಂದರೆ 22/7 × r ಅಂದರೆ 4 + r + l ಅಂದರೆ 4 + 5. 22 × 4, 4 + 5 ಅಂದರೆ 9 ಆಗುತ್ತೆ /7. ಸೊ 22 ಹಾಗೆ ಬರ್ತೀನಿ, 4 9 36 /7. 22 ಮತ್ತು 36ನ ಗುಣಿಸಿ 792 ಆಗುತ್ತೆ. ಅದನ್ನು 7ರಿಂದ ಭಾಗಿಸಿ 113.14 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು 24ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದಕ್ಕೆ ಉತ್ತರವನ್ನು ನೋಡೋಣ. ಸೊ ವ್ಯಾಸ ಕೊಟ್ಟಿದ್ದಾನೆ d = 14 ಸೆಂಟಿಮೀಟರ್ ಅಂದರೆ ತ್ರಿಜ್ಯ ಇದರ ಅರ್ಧದಷ್ಟಿರುತ್ತೆ. r = d/2, 14/2 ಅಂದರೆ 7 ಆಗುತ್ತೆ. ಗೋಳದ ಮೇಲ್ಮೈ ವಿಸ್ತೀರ್ಣ ಸೂತ್ರ 4πr². 4 ಹಾಗೆ ಬರ್ತಿದೆ. π ಅಂದರೆ 22/7 × r ಅಂದರೆ 7 × 7. 7 ಕ್ಯಾನ್ಸಲ್ ಆಗುತ್ತೆ. 4 × 22 × 7 ಉಳಿಯುತ್ತೆ. ಇವೆರಡು ಗುಣಿಸಿ 22 4 88 × 7. 7 8 56, 6 7 8 56 + 6 61. ಸೊ 616 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. 24ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಇದಾಗಿದೆ. ಇಲ್ಲಿಗೆ ಕಂಪ್ಲೀಟಾಗಿ ಥರ್ಡ್ ಮೇನ್ ಮುಕ್ತಾಯವಾಗುತ್ತೆ. ಇನ್ನು ಫೋರ್ತ್ ಮೇನಿಗೆ ಹೋಗೋಣ. ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 9 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 27 ಅಂಕ. ಇದರಲ್ಲಿ 25ನೇ ಪ್ರಶ್ನೆ, √2 ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತ ಇದೆ. ಉತ್ತರವನ್ನು ನೋಡೋಣ. ಸೊ 25ನೇ ಪ್ರಶ್ನೆಗೆ ಫಸ್ಟ್ ಒಂದು ಸರಳ ರೇಖೆನ ಎಳಿಬೇಕು, ಸಂಖ್ಯಾ ರೇಖೆ. ಸೊ 0 ಪಾಯಿಂಟನ್ನು ಗುರುತು ಮಾಡಿ. ಈ ಕಡೆ 1 ಸೆಂಟಿಮೀಟರ್ 2 ಸೆಂಟಿಮೀಟರ್, ಈ ಕಡೆ -1 ಸೆಂಟಿಮೀಟರ್ -2 ಸೆಂಟಿಮೀಟರ್ನ ಗುರುತು ಮಾಡೋಣ. ಸೊ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಇದೆ. ಹಾಗೆ ಎ ಇಂದ ಬಿಗೆ 1 ಸೆಂಟಿಮೀಟರ್ನ ಗುರುತು ಮಾಡ್ಕೋಬೇಕು. ಸೊ ಇದು 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್. OBಯನ್ನು ಸೇರಿಸಬೇಕು. OB ತ್ರಿಜ್ಯವ ತಗೊಂಡು ಪಾಯಿಂಟ್ O ಹಿಡ್ಕೊಂಡು ಈ ಒಂದು ಕರ್ವನ್ನು ಎಳಿಬೇಕಾಗುತ್ತೆ, ಕಂಸವನ್ನು. ಈ ಪಾಯಿಂಟ್ ಎಲ್ಲಿ ಬಂದು ಸಂಖ್ಯಾ ರೇಖೆ ಮೇಲೆ ಟಚ್ ಆಗುತ್ತೆ ಅದು √2 ಆಗಿರುತ್ತೆ. ಸೊ ಅದನ್ನು ಪಾಯಿಂಟ್ P ಅಂತ ಕೊಟ್ಟಿದ್ದೀವಿ.
ಸೊ ಇದು 25ನೇ ಪ್ರಶ್ನೆಗೆ ಉತ್ತರ ಆಗಿದೆ. ತುಂಬ ಸುಲಭ ಇದೆ, ಇದು ಕರೆಕ್ಟಾಗಿ ಬಿಡಿಸ್ಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನಿತ್ಯ ಸಮೀಕರಣ ಉಪಯೋಗಿಸಿ ಅಪವರ್ತಿಸಿ. 26ನೇ ಪ್ರಶ್ನೆ. 8a³ + b³ + 12a² b + 6ab² ಅಥವಾ x + y + z 0 ಆದಾಗ x³ + y³ + z³ 3xyz ಎಂದು ಸಾಧಿಸಿ. ಎರಡು ಪ್ರಶ್ನೆ ಇದೆ. ಎರಡು ಪ್ರಶ್ನೆಗಳಿಗೆ ಉತ್ತರ ನೋಡೋಣ. ಎಕ್ಸಾಮಲ್ಲಿ ಒಂದು ಪ್ರಶ್ನೆಗೆ ಉತ್ತರನ ಬರೆದ್ರೆ ಸಾಕು. ಸೊ 8a³ + b³ + 12a² b + 6ab². 8a³ ಇದು a³ + b³ a + b ಹೋಲ್ ಕ್ಯೂಬ್ ಫಾರ್ಮಲ್ಲಿದೆ. a + b ಹೋಲ್ ಕ್ಯೂಬ್ ಅಂದರೆ a³ + b³ + 3ab × a + b. ಇದನ್ನು ನಾವು ಈ ರೀತಿ ಬರ್ಕೋಬೇಕಾಗುತ್ತೆ. 8a³ 2a ಹೋಲ್ ಕ್ಯೂಬ್ ಅಂತ ಬರಿಬೋದು. b³ ಹಾಗೆ ಬರೆದೀನಿ. ಇಲ್ಲಿ a³ + 3ab ರೂಪದಲ್ಲಿ ಸ್ಪ್ಲಿಟ್ ಮಾಡ್ತಿದ್ದೆ ನಾನು. 12ನ 3 × a ಅಂದರೆ 2a ಬರ್ದೀನಿ. 3 6a ಆಯಿತು. ಇನ್ನು ಎಷ್ಟು ಉಳಿತು? b ಮತ್ತು a ಉಳಿತು. b ಹಾಗೆ ಬರ್ದೀನಿ. a 2a, 3 6a, 6 12a. ಹೇಗೆ ಬಂತಪ್ಪ ಅಂದರೆ ಇದು, ಸೊ ನಾನು 3ab ರೂಪದಲ್ಲಿ ಬರ್ತೀನಿ. 3 ಹೆಂಗಿತ್ತು ಹಾಗೆ ಬರ್ದೀನಿ. a ಅಂದರೆ 2a ಬರ್ದೀನಿ, ಬಿಗೆ b ಬರ್ದೀನಿ. ಓಕೆನಾ? 3ab. ಸೊ 3ab ಬರೆದ ಮೇಲೆ ಇಲ್ಲಿ ಏನು ಉಳಿಯುತ್ತೆ ಇಷ್ಟರಲ್ಲಿ ಅಂದರೆ 2a ಉಳಿಯುತ್ತೆ. ಅಷ್ಟು ಗುಣಾಕಾರ ಮಾಡಿ 12a² b ಬರುತ್ತೆ. ಪ್ಲಸ್ ಇದನ್ನು 6ab² ಹೆಂಗೆ ಬರ್ತೀನಿ ಅಂದರೆ 3 × 2a × b + b. ಇದರಲ್ಲಿ 6ಅನ್ನು 3 × 2a, a ಅಂದರೆ 2a ಬರ್ತೀನಿ, bನ b × b ಬರ್ತೀನಿ, a ಅಂದರೆ 2a ಬರ್ತೀನಿ. ಸೊ ಇನ್ನೆಷ್ಟು ಬೇಕು? 6 ಆಗಬೇಕಂದ್ರೆ 3 ಬೇಕು, ಇಂಟು 3 ಬೇಕು. ಸೊ ಇದು ಹೇಗಿದೆ ಹಾಗೆ ಬರೆದಿದೆ. ಸೊ ಇಲ್ಲಿ 3 × 2a × b ಕಾಮನ್ ತೆಗೆದಿನಿ. ಎರಡು ಕಡೆ ಇದೆ. 3 × 2a × b ಕಾಮನ್ ತೆಗೆದ್ರೆ ಬ್ರ್ಯಾಕೆಟಲ್ಲಿ ಏನು ಉಳಿಯುತ್ತೆ? 2a + b ಉಳಿಯುತ್ತೆ. ಈಗ ಇದು a + b ಹೋಲ್ ಕ್ಯೂಬ್ ಫಾರ್ಮಲ್ಲಿ ಬಂತು. ಹಾಗಾಗಿ ಇದನ್ನ a + b ಹೋಲ್ ಕ್ಯೂಬ್ ಅಂತ ಬರಿಬೋದು. a ಜಾಗದಲ್ಲಿ 2a + b ಜಾಗದಲ್ಲಿ b ನ ಬರೆದ್ರೆ 2a + b ಹೋಲ್ ಕ್ಯೂಬ್. ಇದನ್ನು 3 ಟೈಮ್ಸ್ ಬರೀಬೇಕು. 2a + b × 2a + b × 2a + b. ಸೊ ಇದರಲ್ಲಿ ಅಥವಾ ಪ್ರಶ್ನೆ ಇದೆ. x + y + z 0. ಫಾರ್ಮುಲಾ ಇದೆ ನೋಡಿ. x³ + y³ + z³ - 3xyz x + y + z × x² + y² + z² - xy - yz - zx. ಸೊ ಇದು ಹೇಗಿದೆ ಹಾಗೆ ಬರ್ದೀನಿ. x + y + z 0 ಅಂತ ಕೊಟ್ಟಿದ್ದಾರೆ, ಹಾಗಾಗಿ 0 ಹಾಕಿದ್ದೀನಿ. ಈ ಟರ್ಮ್ನ ಹಾಗೆ ಬರ್ದೀನಿ. ಸೊ ಈ ಟರ್ಮ್ ಹೇಗಿದೆ ಹಾಗೆ ಬರ್ದೀನಿ. 0ದಿಂದ ಯಾವುದೇ ಸಂಖ್ಯೆ ಅಥವಾ ಚರಾಕ್ಷರನ ಗುಣಿಸಿದಾಗ 0ನೇ ಬರುತ್ತೆ. ಸೊ ಈಗ ಈ ಟರ್ಮ್ ಹೇಗಿದೆ ಹಾಗೆ ಬರ್ದೀನಿ. -3xyz ಈ ಕಡೆ ಬಂದರೆ = ಈ ಕಡೆ ಬಂದರೆ +3xyz ಆಗುತ್ತೆ. ಸೊ x³ + y³ + z³ 3xyz ಅನ್ನೋದು ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ 26ನೇ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಆಗುತ್ತೆ. 27ನೇ ಪ್ರಶ್ನೆ. ರೇಖಾತ್ಮಕ ಸಮೀಕರಣ 2x + y = 8ಕ್ಕೆ ಯಾವುದಾದರೂ 3 ಪರಿಹಾರಗಳನ್ನು ಬರೆಯಿರಿ ಅಂತ ಇದೆ. ಉತ್ತರವನ್ನು ಗಮನಿಸಿ. ಸೊ 27ನೇ ಪ್ರಶ್ನೆಗೆ 2x + y = 8 ಹೇಗೆ ಬರ್ದೀನಿ? y = 8 + 2x ಈ ಕಡೆ ಬಂದರೆ -2x ಈ ರೀತಿ ಬರ್ದೀನಿ. y = 8 - 2x ಅಂತೇಳಿ. ಈಗ xಗೆ 0 ಕೊಡ್ತಾ ಇದ್ದೀನಿ. xಗೆ 0 ಕೊಟ್ಟರೆ y 8 ಬರುತ್ತೆ. ಹೇಗೆ? y = 8 - 2 × 0 that implies 8. 2 × 0 ಅಂದರೆ 0, 8 - 0 ಅಂದರೆ 8. y = 8 ಬರುತ್ತೆ. x 0 ಕೊಟ್ಟಾಗ y 8 ಬಂತು. ಒಂದು ಪರಿಹಾರ ಸಿಕ್ತು. x ಜಾಗದಲ್ಲಿ 1 ಕೊಡಿ. y × 8 - 2 × 1 ಇಂಪ್ಲೈಸ್ 8 ಹಾಗೆ ಇದೆ. 2 1 2, 8 2 ಆದರೆ 6, y = 6 ಬರುತ್ತೆ. x 1 ಕೊಟ್ಟಾಗ y 6 ಬರುತ್ತೆ. x = 2 ಕೊಡಿ. 2 4, 8 - 2 2 4, 8ಗೆ 4 ಹೋದರೆ 4. ಸೊ x 2 ಕೊಟ್ಟಾಗ y 4 ಬರುತ್ತೆ. 2, 4. ಸೊ 3 ಪರಿಹಾರಗಳು ಸಿಗುತ್ತೆ. 0, 8, 1, 6, 2, 4. ಇದು 27ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 28ನೇ ಪ್ರಶ್ನೆ. ಚಿತ್ರದಲ್ಲಿ AB ಸಮಾನಾಂತರ CD, EF ಲಂಬ CD ಮತ್ತು ಕೋನ GED 126 ಡಿಗ್ರಿ ಆದರೆ ಕೋನ AGE, ಕೋನ GEF ಮತ್ತು ಕೋನ FGE ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಈ ಚಿತ್ರದಲ್ಲಿ AB CDಗೆ ಸಮಾನಾಂತರ ಆಗಿದೆ, EF CDಗೆ ಲಂಬವಾಗಿದೆ, GEDನ ಕೊಟ್ಟಿದ್ದಾನೆ. GED 126 ಡಿಗ್ರಿ ಇದೆ. AGE, GEF ಮತ್ತು FGEಗಳನ್ನು ಕಂಡುಹಿಡಿಯಬೇಕು. ಹೇಗೆ ಕಂಡುಹಿಡಿಯೋದು ಅಂತ
ನೋಡೋಣ. ಇದು ಡಯಾಗ್ರಾಮ್ ಮೇಲಿಂದು. ಸೊ ಎ ಬಿಯು ಸಿ ಡಿಗೆ ಸಮಾನಾಂತರ ಆಗಿದೆ, ಇ ಎಫ್ ಸಿ ಡಿಗೆ ಲಂಬವಾಗಿದೆ, ಹಾಗೆ ಜಿ ಇ ಡಿ 126 ಡಿಗ್ರಿ ಇದೆ. ಇಷ್ಟು ಕೊಟ್ಟಿದ್ದಾರೆ. ಫಸ್ಟ್ ಎ ಜಿ ಇನ ಕಂಡುಹಿಡಿಬೇಕು. ಎ ಜಿ ಇ, ಜಿ ಇ ಡಿ ಕೊಟ್ಟಿದ್ದಾರೆ ಅಂದರೆ ಎ ಜಿ ಇನೂ ಸೇಮ್ ಆಗಿರುತ್ತೆ. ಯಾಕೆಂದರೆ ಎ ಬಿ ಸಿ ಡಿಗೆ ಸಮಾನಾಂತರವಾಗಿರೋದ್ರಿಂದ ಸಮಾಂತರ ರೇಖೆಗಳ ನಡುವೆ ಒಳಗೆ ಉಂಟಾಗ್ತಕ್ಕಂಥ ಪರ್ಯಾಯ ಕೋನಗಳು ಸಮನಾಗಿರ್ತವೆ. ಹಾಗಾಗಿ ಕೋನ ಎ ಜಿ ಇ ಕೋನ ಜಿ ಇ ಡಿ 126 ಡಿಗ್ರಿ, ಯಾಕೆಂದರೆ ಪರ್ಯಾಯ ಕೋನಗಳು ಸಮ. ಈಗ ಎರಡನೇ ಕೋನ ಕಂಡುಹಿಡಿಬೇಕು, ಜಿ ಇ ಎಫ್ ಕಂಡುಹಿಡಿಬೇಕು. ಜಿ ಇ ಎಫ್ ಇದು ನಮಗೆ ಗೊತ್ತು, ಲಂಬ ಅಂತ 90 ಡಿಗ್ರಿ. ಸೊ ಇದು ಜಿ ಇ ಡಿನೂ ಗೊತ್ತು 126. 126ರಲ್ಲಿ 90 ಡಿಗ್ರಿ ಕಳೆದ್ರೆ ನಮಗೆ ಜಿ ಇ ಎಫ್ ಸಿಗುತ್ತೆ. ಹಾಗಾಗಿ ಕೋನ ಜಿ ಇ ಡಿ ಮೈನಸ್ ಎಫ್ ಇ ಡಿ ಮಾಡಿದರೆ 126 ಮೈನಸ್ 90 36 ಡಿಗ್ರಿ ಬರುತ್ತೆ. ಯಾವುದು? ಜಿ ಇ ಎಫ್. ಜಿ ಇ ಎಫ್ 36 ಡಿಗ್ರಿ ಬರುತ್ತೆ. ಇನ್ನು ಕೊನೆಯ ಕೋನ ಕಂಡುಹಿಡಿಬೇಕು, ಎಫ್ ಜಿ ಇ. ಎಫ್ ಜಿ ಇ ನಮಗೆ ಗೊತ್ತು ಆಲ್ರೆಡಿ 126 ಇದೆ. ಸೊ ಇದನ್ನು ಕಂಡುಹಿಡಿಬೇಕು. ಇದು ಸರಳ ಯುಗ್ಮ ಆಗೋದ್ರಿಂದ 180ರಲ್ಲಿ 126 ಕಳೆದ್ರೆ ನಮಗೆ ಎಫ್ ಜಿ ಇ ಸಿಗುತ್ತೆ. ಸೊ ಈಜಿದೆ. 180 ಡಿಗ್ರಿ ಮೈನಸ್ ಎ ಜಿ ಇ, 180 ಡಿಗ್ರಿ ಮೈನಸ್ 126 ಡಿಗ್ರಿ. ಸೊ ಎಫ್ ಜಿ ಇ ಈಸ್ ಈಕ್ವಲ್ ಟು 54 ಡಿಗ್ರಿ ಆಗುತ್ತೆ. ಸೊ ಇದು 28ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 29ನೇ ಪ್ರಶ್ನೆ ಬರೋಣ. ಕೊಟ್ಟಿರುವ ತ್ರಿಭುಜ ಎಲ್ ಎ ಪಿ ಯಲ್ಲಿ ಎ ಎಲ್ ಇಸ್ ಈಕ್ವಲ್ ಟು ಎಂ ಪಿ, ಎ ಎಮ್ ಇಸ್ ಈಕ್ವಲ್ ಟು ಎಲ್ ಪಿ ಆದರೆ ಕೋನ ಎ ಎಲ್ ಎಮ್ ಇಸ್ ಈಕ್ವಲ್ ಟು ಕೋನ ಎಲ್ ಎಂ ಪಿ ಎಂದು ಸಾಧಿಸಿ. ಈ ಚಿತ್ರ ಎಲ್ ಎ ಪಿ ಚಿತ್ರ ಕೊಟ್ಟಿದ್ದಾರೆ. ಎ ಎಲ್ಲು ಎಂ ಪಿಗೆ, ಎ ಎಮ್ ಎಲ್ ಪಿಗೆ ಸಮನಾಗಿದೆ. ಕೋನ ಎ ಎಲ್ ಎಮ್ ಈ ಕೋನ, ಎ ಎಲ್ ಎಮ್ ಈ ಕೋನ, ಎಲ್ ಎಂ ಪಿ ಈ ಕೋನಕ್ಕೆ ಸಮ ಅಂತ ನಾವು ಸಾಧಿಸಬೇಕು. ಇದು 29ರಲ್ಲಿ ಮತ್ತು ಅಥವಾ ಪ್ರಶ್ನೆ ಇದೆ. ಸೊ ಎ ಬಿ ಸಿ ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ. ಸಮಬಾಹುಗಳಾದ ಎ ಸಿ ಮತ್ತು ಎ ಬಿಗಳಿಗೆ ಕ್ರಮವಾಗಿ ಬಿ ಇ ಮತ್ತು ಸಿ ಎಫ್ ಎತ್ತರಗಳನ್ನು ಚಿತ್ರದಲ್ಲಿ ತೋರಿಸುವಂತೆ ಎಳೆದಿದೆ. ಈ ಎತ್ತರಗಳು ಸಮ ಅಂತ ನಾವು ಸಾಧಿಸಬೇಕು. ಬಿ ಇ ಇಸ್ ಈಕ್ವಲ್ ಟು ಸಿ ಎಫ್ ಅಂತ ಸಾಧಿಸಬೇಕು. 29ನೇ ಪ್ರಶ್ನೆ. ಸೊ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ 29ನೇ ಪ್ರಶ್ನೆ ಚಿತ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವೆರಡು ಸರ್ವಸಮ ತ್ರಿಭುಜಗಳು ಅಂತೇಳಿ. ಸೊ ಎ ಎಲ್ ಕೋನ ಎಂ ಪಿಗೆ ಸಮ, ಎ ಎಮ್ಮು ಎಲ್ ಪಿಗೆ ಸಮ ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಎಲ್ ಎಮ್ ಇಸ್ ಈಕ್ವಲ್ ಟು ಎಲ್ ಎಮ್ ಸಾಮಾನ್ಯ ಬಾಹು. ಸೊ ಎ ಎಲ್ ಎಮ್ ತ್ರಿಭುಜ ಮತ್ತು ಎಲ್ ಎಂ ಪಿ ತ್ರಿಭುಜ ಇವೆರಡು ತ್ರಿಭುಜ ತಗೊಂಡ್ರೆ ಎ ಎಲ್ ಇಸ್ ಈಕ್ವಲ್ ಟು ಎಂ ಪಿ ದತ್ತದಿಂದ, ಎ ಎಮ್ ಇಸ್ ಈಕ್ವಲ್ ಟು ಎಲ್ ಪಿ ದತ್ತದಿಂದ, ಎಲ್ ಎಮ್ ಇಸ್ ಈಕ್ವಲ್ ಟು ಎಲ್ ಎಮ್ ಸಾಮಾನ್ಯ ಬಾಹು. ಹಾಗಾಗಿ ತ್ರಿಭುಜ ಎ ಎಲ್ ಎಮ್ ಸಮರೂಪ ತ್ರಿಭುಜ ಎಲ್ ಎಂ ಪಿ. ಇವೆರಡು ಸಮರೂಪ ಆಗೋದ್ರಿಂದ ಯಾವ ಸಿದ್ಧಾಂತದಿಂದ? ಬಾಹು 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 ಸರ್ವಸಮ್ಮತಿ ಸಿದ್ಧಾಂತದಿಂದ. ಹಾಗಾಗಿ ಕೋನ ಎ ಎಲ್ ಎಮ್ ಇಸ್ ಈಕ್ವಲ್ ಟು ಕೋನ ಎಲ್ ಎಂ ಪಿಗೆ ಸಮನಾಗುತ್ತೆ. ಕಾರಣ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮನಾಗಿರ್ತವೆ. ಸೊ ಹಾಗಾಗಿ ಇದು 29ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದಕ್ಕೆ ಉತ್ತರವನ್ನು ನೋಡೋಣ. ಇಲ್ಲಿ ಸಹ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎ ಸಿ ಎಫ್ ಅನ್ನು ತಗೊಂಡಿದ್ದೀವಿ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಕೊಟ್ಟಿದ್ದಾರೆ ದತ್ತದಲ್ಲಿ ಸಮದ್ವಿಬಾಹು ತ್ರಿಭುಜ ಅಂತ. ಹಾಗೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಎ ಸಾಮಾನ್ಯ ಕೋನ ಆಗುತ್ತೆ. ಹಾಗೆ ಕೋನ ಎ ಇ ಬಿ ಹಾಗೆ ಕೋನ ಸಿ ಇ ಅಥವಾ ಎ ಎಫ್ ಸಿ ಈ ಎರಡು ಕೋನ ಲಂಬ ಕೋನಗಳಾಗುತ್ತವೆ, ಯಾಕೆಂದರೆ ಇದು ದತ್ತ ಕೊಟ್ಟಿದ್ದಾರೆ. ಹಾಗಾದರೆ ತ್ರಿಭುಜ ಎ ಬಿ ಇ ತ್ರಿಭುಜ ಎ ಸಿ ಎಫ್ ಇವೆರಡು ಸಮರೂಪ ಆಗ್ತವೆ ಕೋನ ಬಾಹು ಸಿದ್ಧಾಂತದಿಂದ, ಬಾ ಸಿದ್ಧಾಂತದಿಂದ ಸಮರೂಪ ಆಗೋದ್ರಿಂದ ಬಿ ಇಯು ಸಿ ಎಫ್ಗೆ ಸಮನಾಗುತ್ತೆ. ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ. ಹಾಗಾಗಿ ಇದು 29ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 30. ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ ಎಂದು ಸಾಧಿಸಿ ಇದೆ ಪ್ರಶ್ನೆ. ಸೊ ಇದು ಪ್ರಮೇಯ. ಫಸ್ಟು ಚಿತ್ರವನ್ನು ಬರೀಬೇಕು. ವೃತ್ತ ಒ ಎ ಒ ಬಿ ಒ ಸಿ ಒ ಡಿ ಇವೆಲ್ಲ ತ್ರಿಜ್ಯಗಳು, ಎ ಬಿ ಮತ್ತು ಡಿ ಸಿ ಇದು ಜ. ಸೊ ದತ್ತ ವೃತ್ತದಲ್ಲಿ ಸಮನಾದ ಜಾಗಗಳು ಎ ಬಿ ಮತ್ತು ಡಿ ಸಿ ಆಗಿದ್ದಾವೆ. ಸಾಧನೀಯ ಎ ಒ ಬಿ ಸಿ ಒ ಡಿಗೆ ಈ ಕೋನ ಸಮ ಅಂತ ಸಾಧಿಸಬೇಕು. ರಚನೆ ಸಾಧನೆ ತ್ರಿಭುಜ ಎ ಒ ಬಿ ಮತ್ತು
ಸಿ ಒ ಡಿಗಳಲ್ಲಿ, ಇವೆರಡು ತ್ರಿಭುಜಗಳಲ್ಲಿ ಒ ಎ ಒ ಸಿಗೆ ಸಮ, ಒ ಬಿ ಒ ಡಿಗೆ ಸಮ. ಹಾಗೆ ತ್ರಿಭುಜ ಎ ಒ ಬಿ ಮತ್ತು ಸಿ ಒ ಡಿಗಳಲ್ಲಿ ಅವ್ರು ಕೊಟ್ಟಿದ್ದಾರೆ ಎ ಬಿ ಇಸ್ ಈಕ್ವಲ್ ಟು ಡಿ ಸಿಗೆ ಸಮ ಅಂತ. ಸೊ ಎ ಬಿ ಇಸ್ ಈಕ್ವಲ್ ಟು ಡಿ ಸಿ ದತ್ತದಿಂದ, ಒ ಎ ಇಸ್ ಈಕ್ವಲ್ ಟು ಒ ಸಿ ಒಂದೇ ವೃತ್ತದ ತ್ರಿಜ್ಯಗಳು, ಒ ಬಿ ಇಸ್ ಈಕ್ವಲ್ ಟು ಒ ಡಿ ಒಂದೇ ವೃತ್ತದ ತ್ರಿಜ್ಯಗಳು. ಸೊ ಈ ಮೂರು ಕಂಡೀಷನ್ಸಿಂದ ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಸಿ ಒ ಡಿ ಬಾಹು 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 ಸರ್ವಸಮ್ಮತಿಯ ನಿಯಮದಿಂದ. ಹಾಗಾಗಿ ಕೋನ ಎ ಒ ಬಿಯು ಕೋನ ಸಿ ಒ ಡಿಗೆ ಸಮನಾಗುತ್ತೆ. ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳು ಸಮ. ಸೊ ಇದು 30ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಚಿತ್ರವನ್ನು ಕಂಪಲ್ಸರಿ ಬರೀಬೇಕು. ದತ್ತ ಸಾಧನೀಯ ಸಾಧನೆಯನ್ನು ಬರೀಬೇಕಾಗುತ್ತೆ. 31ನೇ ಪ್ರಶ್ನೆ, ಅರ್ಧ ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನವು ಯಾವಾಗಲೂ ಲಂಬಕೋನವಾಗಿರುತ್ತದೆ ಎಂದು ಸಾಧಿಸಿ. ಅಥವಾ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಬಿಂದು ಬಿಯು ಕೇಂದ್ರದಿಂದ 13 ಸೆಂಟಿಮೀಟರ್ ದೂರದಲ್ಲಿದೆ. ಎ ಬಿಯ ಜಾದ ಉದ್ದವು 24 ಸೆಂಟಿಮೀಟರ್. ಆದರೆ ಕೇಂದ್ರದಿಂದ ಜಾಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಸೊ ಓ ವೃತ್ತ ಕೇಂದ್ರ ಒ ಬಿ 13 ಸೆಂಟಿಮೀಟರ್ ಇದೆ, ಎ ಬಿ 24 ಸೆಂಟಿಮೀಟರ್ ಇದೆ. ವಿ ಹ್ಯಾವ್ ಟು ಫೈಂಡ್ ಒ ಸಿ. ಒ ಸಿನ ಕಂಡುಹಿಡಿಯಬೇಕು. ಸೊ ಫಸ್ಟು 13ರಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ, ಆಮೇಲೆ ಅಥವಾ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಫಸ್ಟ್ ಚಿತ್ರವನ್ನು ಬರೀಬೇಕು. ವೃತ್ತ, ಅರ್ಧ ವೃತ್ತ ಖಂಡ ಅಂದರೆ ಎ ಸಿ, ಇದು ವ್ಯಾಸ. ಸೊ ಓ ವೃತ್ತ ಕೇಂದ್ರ, ಎ ಬಿ ಸಿ ತ್ರಿಭುಜ. ದತ್ತ ಏನು ಕೊಟ್ಟಿದ್ದಾರೆ? ಓ ವೃತ್ತ ಕೇಂದ್ರ, ಎ ಬಿ ಸಿ ಒಂದು ಅರ್ಧ ವೃತ್ತಖಂಡ, ಬಿ ಯು ಅರ್ಧ ವೃತ್ತದ ಮೇಲಿನ ಒಂದು ಬಿಂದು. ಸೊ ಓ ವೃತ್ತ ಕೇಂದ್ರ, ಎ ಬಿ ಸಿ ಒಂದು ಅರ್ಧ ವೃತ್ತಖಂಡ, ಬಿ ಯು ಅರ್ಧ ವೃತ್ತದ ಮೇಲಿನ ಒಂದು ಬಿಂದುವಾಗಿದೆ. ಸಾಧನೆ ಏನು ಮಾಡಬೇಕು? ಎ ಬಿ ಸಿ ಇದು ಲಂಬಕೋನ ಆಗಿದೆ, ಈ ಕೋನ 90 ಡಿಗ್ರಿ ಇದೆ ಅಂತ ಸಾಧಿಸಬೇಕು. ಸಾಧನೆ ನೋಡೋಣ. ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು, ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದಾಗಿ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ, ಅದೇ ಕಂಸದಿಂದಾಗಿ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟಿರುತ್ತೆ ಅಂತ. ಇದು 100 ಡಿಗ್ರಿ ಇದ್ದರೆ ಇದು 50 ಇರುತ್ತೆ, ಇದು 200 ಡಿಗ್ರಿ ಇದ್ದರೆ ಇದು 100 ಡಿಗ್ರಿ ಇರುತ್ತೆ. ಹಾಗಾಗಿ ಇದೆಷ್ಟಿರುತ್ತೆ ಅದರ 2ರಷ್ಟು ಇದಿರುತ್ತೆ. ಹಾಗಾಗಿ ಈಗ ಇದು ಸರಳ ರೇಖೆ ಆಗಿರೋದ್ರಿಂದ ಇದು 180 ಡಿಗ್ರಿ ಇರುತ್ತೆ. ಇದು 180 ಇದೆ, ಇದು ಅರ್ಧ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಹಾಗಾಗಿ ಇದು ಲಂಬಕೋನ ಆಗುತ್ತೆ. ಸೂತ್ರವನ್ನು ಈ ರೀತಿ ಬರೀಬೇಕಾಗುತ್ತೆ. ದತ್ತ ಸಾಧನೀಯ ಸಾಧನೆ ಇನ್ನೂ ಸ್ವಲ್ಪ ಇದೆ, ನೋಡೋಣ. ಕೋನ ಎ ಒ ಸಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಕೋನ ಎ ಬಿ ಸಿ ಆಗುತ್ತೆ. ಎ ಒ ಸಿ ಸರಳ ರೇಖಾಗಿಂದ 180 ಡಿಗ್ರಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಎ ಬಿ ಸಿ. 180/2 ಅಂದರೆ 90 ಡಿಗ್ರಿ. ಎ ಬಿ ಸಿ 90 ಡಿಗ್ರಿ ಆಗುತ್ತೆ. ಎ ಒ ಸಿ ಅನ್ನೋದು ಒಂದು ಸರಳ ರೇಖೆ ಆಗಿರೋದ್ರಿಂದ ಇದು 180 ಡಿಗ್ರಿ ಅಂತ ಬರಿತೀವಿ. ಹಾಗಾಗಿ ಎ ಬಿ ಸಿ 90 ಡಿಗ್ರಿ ಅನ್ನೋದು ಸಾಧನೀಯ ಆಗಿದೆ. ಇನ್ನು ಅಥವಾ ಪ್ರಶ್ನೆಗೆ ಬರೋಣ. ಚಿತ್ರದಲ್ಲಿ ಕೊಟ್ಟಿದ್ದಾರೆ ಒ ಬಿ 13 ಸೆಂಟಿಮೀಟರ್ ಇದೆ, ಓಕೆ. ಒ ಸಿನ ಕಂಡುಹಿಡಿಯಬೇಕು, ಕ್ವಶನ್ ಮಾರ್ಕ್. ಎ ಸಿ ಇಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. ಯಾಕೆಂದರೆ ವೃತ್ತ ಕೇಂದ್ರದಿಂದ ಜಾಕ್ಕೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತದೆ. ಹಾಗಾಗಿ ಎ ಸಿಯು ಬಿ ಸಿಗೆ ಸಮ. ಇದು 24 ಆಗಿರೋದ್ರಿಂದ ಬಿ ಸಿ 12, ಎ ಸಿ 12 ಆಗುತ್ತೆ. ಈಗ ಪೈಥಾಗೋರಸ್ ಲಂಬಕೋನ ತ್ರಿಭುಜ ಒ ಸಿ ಬಿಯಲ್ಲಿ ಪೈಥಾಗೋರಸ್ ಥಿಯರಮನ್ನು ಹಾಕೋಣ. ಒ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಸಿ ಸ್ಕ್ವೇರ್ ಪ್ಲಸ್ ಸಿ ಬಿ ಸ್ಕ್ವೇರ್. ಒ ಬಿ ಸ್ಕ್ವೇರ್ ಅಂದರೆ 13 ಸ್ಕ್ವೇರ್, ಒ ಸಿ ಸ್ಕ್ವೇರ್ ಗೊತ್ತಿಲ್ಲ ಕಂಡುಹಿಡಿಯಬೇಕು, ಪ್ಲಸ್ ಸಿ ಬಿ ಸ್ಕ್ವೇರ್ ಅಂದರೆ 12 ಸ್ಕ್ವೇರ್. 169 ಆಗುತ್ತೆ. ಇದು ಹಾಗೆ ಬರೆದಿದೆ, ಇದು 144 ಆಗುತ್ತೆ. ನಮಗೆ ಒ ಸಿ ಸ್ಕ್ವೇರ್ ಬೇಕು. ಒ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 169 ಪ್ಲಸ್ 144, ಈ ಕಡೆ ಬಂದರೆ -144, ಮೈನಸ್ ಮಾಡಿ 25 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5 ಆಗುತ್ತೆ. ಕೇಂದ್ರದಿಂದ ಜಾಗಕ್ಕೆ ಇರುವ ದೂರ 5 ಸೆಂಟಿಮೀಟರ್ ಆಗುತ್ತೆ. ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 31ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 32ನೇ ಪ್ರಶ್ನೆ. ಈ ಕೆಳಗೆ ಕೊಟ್ಟಿರುವ ಕೋಷ್ಟಕವು 400 ವಿದ್ಯುತ್ ಬಲ್ಬ್ಗಳ ಬಾಳಿಕೆಯನ್ನು ಕೊಡುತ್ತದೆ. ಹಿಸ್ಟೋಗ್ರಾಮ್ ಸಹಾಯದಿಂದ ನೀಡಿರುವ ಮಾಹಿತಿಯನ್ನು ಪ್ರತಿನಿಧಿಸಿ. ಹಿಸ್ಟೋಗ್ರಾಮ್ ರಚಿಸಬೇಕು. ಗಂಟೆಗಳಲ್ಲಿ ಬಾಳಿಕೆ ಗಂಟೆಗಳಲ್ಲಿ 300ರಿಂದ 400 10 ವಿದ್ಯುತ್ ಬಲ್ಬ್ಗಳು, 400ರಿಂದ 500 40, 500ರಿಂದ 600 60, 600ರಿಂದ 730, 700ರಿಂದ 880 ಇದೆ. ಇದನ್ನ ಎಕ್ಸ್ ಅಕ್ಷ ತಗೊಳ್ಳೋಣ, ಇದನ್ನ ವೈ ಅಕ್ಷ ತಗೊಳ್ಳೋಣ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 100 ಗಂಟೆ ಅಂತ ತಗೊಳ್ಳೋಣ. ವೈ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಬಲ್ಬ್ಗಳು ಅಂತ ತಗೊಳ್ಳೋಣ. ತಗೊಂಡು ನಾವೇನು ಮಾಡೋಣ? ಹಿಸ್ಟೋಗ್ರಾಮನ್ನು ರಚಿಸೋಣ. ಸೊ ಪ್ರಮಾಣ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ 100 ಗಂಟೆಗಳು, ವೈ ಅಕ್ಷ 1 ಸೆಂಟಿಮೀಟರ್ 10 ಬಲ್ಬ್ಗಳು.
ಸೊ ಇಲ್ಲಿ ವೈ ನೋಡಿ ಓ ಎಕ್ಸ್ ವೈ ಓ ಎಕ್ಸ್ ಅಂತ ಬರೆಯೋಣ. ಇಲ್ಲಿ ಬಾಳಿಕೆ. ಸೊ 0 ಆದಮೇಲೆ ಫಸ್ಟ್ ಬಾಕ್ಸಿಗೆ 300, ಸೆಕೆಂಡ್ ಬಾಕ್ಸಿಗೆ 400, 500, 600, 700, 800, 900 ಬರ್ತಿದೆ. ಏಕೆಂದರೆ 1 ಸೆಂಟಿಮೀಟರ್ = 100 ಅಂತ ತಗೊಂಡಿದ್ದೀವಿ. ಸೊ ಇಲ್ಲಿ ಒಂದು ತಿರುಚನ್ನು ಹಾಕಿದೆ. ಯಾಕೆ ಇದನ್ನ ಹಾಕಿದೆ ಅಂದರೆ ಸಿಂಬಲ್ನ 0ದಿಂದ 300ವರೆಗೆ ಮಾಹಿತಿ ಲಭ್ಯ ಇರೋದಿಲ್ಲ, ಹಾಗಾಗಿ ಈ ಒಂದು ಚಿರುತನ್ನು ಹಾಕಿದೆ. ಇದನ್ನ ತಿರುಚು ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ 0 ವೈ ಅಕ್ಷ 1 ಸೆಂಟಿಮೀಟರ್ = 10 ಮಾನಗಳು, ಹಾಗಾಗಿ 0, 10, 20, 30, 40, 50, 60, 70, 80, 90, 100 ಅಂತ ಬರ್ತೀವಿ. ವಿದ್ಯುತ್ ಬಲ್ಬ್ಗಳ ಸಂಖ್ಯೆ ಇದು, ವಿದ್ಯುತ್ ಬಲ್ಬ್ಗಳ ಸಂಖ್ಯೆ. ಮೊದಲನೇದಾಗಿ 300ರಿಂದ 400 10 ಬಲ್ಬ್ ಇದೆ. ಸೊ 300ರಿಂದ 400 ಎಷ್ಟು ಬಲ್ಬ್ ಇದೆ? 10. ಸೊ ಇದಕ್ಕೊಂದು ಬಾಕ್ಸ್ ಹಾಕ್ತೀವಿ. ನೆಕ್ಸ್ಟು 400ರಿಂದ 500 40 ಬಲ್ಬ್ ಇದೆ. ಸೊ 40 ಬಲ್ಬಿಗೆ ಒಂದು ಬಾಕ್ಸ್ ಹಾಕ್ತೀವಿ. ನೆಕ್ಸ್ಟು 500ರಿಂದ 600 60 ಬಲ್ಬ್ ಇದೆ. ಸೊ 60 ಇಲ್ಲಿಗೆ ಹಾಕ್ತೀವಿ. 600ರಿಂದ 700 30 ಬಲ್ಬ್ ಇದೆ. ಸೊ ಇಲ್ಲಿಗೆ ಹಾಕಿದೆ 30. 700ರಿಂದ 800 80 ಬಲ್ಬ್ ಇದೆ. ಸೊ ಇಲ್ಲಿಗೆ ಬಾಕ್ಸನ್ನು ಹಾಕಿದೆ. ಸೊ ಇದು ಹಿಸ್ಟೋಗ್ರಾಮ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಪ್ರಮಾಣ ಬರೀಬೇಕು ಕಂಪಲ್ಸರಿ. ವೈ ಅಕ್ಷ ಮತ್ತು ಎಕ್ಸ್ ಅಕ್ಷಗಳಲ್ಲಿ ನಂಬರ್ಸನ್ನು ಬರೀಬೇಕಾಗುತ್ತೆ. 33ನೇ ಪ್ರಶ್ನೆ. ಒಂದು ತ್ರಿಭುಜಾಕಾರದ ಉದ್ಯಾನವನದ ಬಾಹುಗಳ ಅಳತೆ 120 ಮೀಟರ್, 80 ಮೀಟರ್ ಮತ್ತು 50 ಮೀಟರ್ ಆಗಿದೆ. ಈ ಉದ್ಯಾನಕ್ಕೆ ಒಬ್ಬ ತೋಟಗಾರ ಅದರ ಸುತ್ತಲೂ ಬೇಲಿ ಹಾಕಿ ಜೊತೆಗೆ ಅದರ ಒಳಭಾಗದಲ್ಲಿ ಪೂರ್ಣ ಹುಲ್ಲನ್ನು ಬೆಳೆಸಲು ಯೋಚಿಸಿದನು. ಹಾಗಾದರೆ ಹುಲ್ಲನ್ನು ಬೆಳೆಸಬೇಕಾದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿದ್ರೆ ನಮಗೆ ಉತ್ತರ ಸಿಕ್ಬಿಡುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಇದರಲ್ಲಿ ಅಥವಾ ಪ್ರಶ್ನೆ ಇದೆ. ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತವು 3:5:7 ಆಗಿದೆ ಮತ್ತು ಅದರ ಸುತ್ತಳತೆಯು 300 ಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದೆ. 2 ಪ್ರಶ್ನೆ ಇದೆ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ನಾವು 2 ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನಿಮಗೆ ಇದರಲ್ಲಿ ಯಾವುದು ಈಸಿ ಅನಿಸುತ್ತೆ ಎಕ್ಸಾಮಲ್ಲಿ ಅದನ್ನು ನೀವು ಬರೀಬೇಕಾಗುತ್ತೆ. 33ನೇ ಪ್ರಶ್ನೆ. ಬಾಹುಗಳ ಅಳತೆ ಎ = 120 ಮೀಟರ್, ಬಿ = 80 ಮೀಟರ್, ಸಿ = 50 ಮೀಟರ್. ತ್ರಿಭುಜದ ಎಸ್ ತ್ರಿಭುಜದ ಅರ್ಧ ಸುತ್ತಳತೆ a + b + c/2 120 + 80 + 50/2. ಅಷ್ಟನ್ನು ಕೂಡಿಸಿ 250 ಆಗುತ್ತೆ. 2ರಿಂದ ಬಾಕ್ಸಿ 125 ಆಗುತ್ತೆ. ಎಸ್ 125 ಆಗುತ್ತೆ. ಈಗ ಎಸ್ ಮೈನಸ್ ಎ ತೊಗೊಳ್ಳೋಣ. 125. ಎಸ್ ಅಂದರೆ 125, ಎ ಅಂದರೆ 120. 125ರಲ್ಲಿ 120ನ್ನು ಕಳೆರಿ 5 ಆಗುತ್ತೆ. ಎಸ್ ಮೈನಸ್ ಬಿ ತೊಗೊಳ್ಳೋಣ. 120ರಲ್ಲಿ 80ನ್ನು ಕಳೆರಿ 45 ಆಗುತ್ತೆ. ಬಿ ಅಂದರೆ 80 ಇದೆ. ಎಸ್ ಮೈನಸ್ ಸಿ 120ರಲ್ಲಿ 50ನ್ನು ಕಳೆರಿ, ಸಿ ಅಂದರೆ 50 ಇದೆ, 75 ಆಗುತ್ತೆ. ಸೊ ಈಗ ತ್ರಿಭುಜದ ವಿಸ್ತೀರ್ಣ ಹೆರಾನ್ ಸೂತ್ರ ಹಾಕಿ √s × s - a × s - b × s - c. ಎಸ್ ಅಂದರೆ 125, ಎಸ್ ಮೈನಸ್ ಎ ಅಂದರೆ 5, ಎಸ್ ಮೈನಸ್ ಬಿ ಅಂದರೆ 45, ಎಸ್ ಮೈನಸ್ ಸಿ ಅಂದರೆ 75. ಸೊ ಈಗ 125ನ್ನು 25 5ಲೆ 125 ಅಂತ ಬರಿಬೋದು. 5 ಹಾಗೆ ಬರ್ತೀನಿ. 45ನ್ನು 95 45 ಬರ್ತೀನಿ. 75ನ್ನು 25 3ಲೆ 75. ಇದರಲ್ಲಿ ಯಾವ ನಂಬರ್ 2 ಬಾರಿ ರಿಪೀಟ್ ಆಗಿದೆ ಅದನ್ನ 1ನ್ನು ಹೊರ ತೆಗೆಯೋಣ. ಸೊ 25 ಹೊರಗೆ ಬರಲಿ. 5ರಲ್ಲಿ 5 1 ಹೊರಗೆ ಬರಲಿ. √9 ಅಂದರೆ 3 ಬರುತ್ತೆ. ರಿಮೈನಿಂಗ್ ಏನು ಉಳಿತು? 5 3ಲೆ 15 ಉಳಿತು. ಸೊ 25 5ಲೆ 125, 125 3ಲೆ 375, √15 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇದು ತ್ರಿಭುಜದ ವಿಸ್ತೀರ್ಣ ಆಗಿದೆ. 33ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಇದು. ಇದರಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಅಥವಾ, ಅದನ್ನು ನೋಡೋಣ. ಸೊ ಅಥವದಲ್ಲಿ ಬಾಹುಗಳ ಅಳತೆ ಕೊಟ್ಟಿಲ್ಲ, ಬಾಹುಗಳ ಅನುಪಾತ ಕೊಟ್ಟಿದ್ದಾನೆ. ಎ ಬಿ ಸಿ, ಎ ಅನುಪಾತ ಬಿ ಅನುಪಾತ ಸಿ = 3:5:7. ಹಾಗೆ ತ್ರಿಭುಜದ ಸುತ್ತಳತೆ ಕೊಟ್ಟಿದ್ದಾನೆ. ಸೊ ಬಾಹುಗಳ ಅನುಪಾತ ಇರೋದನ್ನು ನಾವು ಎಕ್ಸ್ ಅಂತ ತಗೋಣ. 3x + 5x + 7x ಅಂತ ಬರೆಯೋಣ. ತ್ರಿಭುಜದ ಸುತ್ತಳತೆ 300 ಇದೆ ಬರೆದಿದೆ. ಇವಷ್ಟನ್ನು ಕೂಡಿಸಿ 15x ಆಗುತ್ತೆ. 300ನ್ನು 15ರಿಂದ ಬಾಗಿಸಿ ನಮಗೆ x = 20 ಆಗುತ್ತೆ. ಎಕ್ಸ್ ಜಾಗದಲ್ಲಿ 20 20 ಹಾಕಿ ನಮಗೆ 3 ಬಾಹುಗಳ ಅಳತೆ ಸಿಗುತ್ತೆ. ಎ = 3x, ಬಿ = 5x, ಸಿ = 7x. × 20 × 20 × 20 ಮಾಡಿ. 3 6 60, 5 10 100, 7 14 140 ಆಗುತ್ತೆ. 0ನ ಆ್ಯಡ್ ಮಾಡಿ. ಸೊ ಎ ಬಿ ಸಿ ನಮಗೆ ಸಿಕ್ತು, ಬಾಹುಗಳ ಅಳತೆ ಸಿಕ್ತು. ಈಗ ನಾವು ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯೋದಂತ ನೋಡೋಣ. ತ್ರಿಭುಜ ಸುತ್ತಳತೆ ಆಲ್ರೆಡಿ ಗೊತ್ತಿದೆ ನಮಗೆ, ಹಾಗಾಗಿ 300 ಬರ್ತೀನಿ, ನೇರವಾಗಿ ಬರ್ತೀನಿ. 300/2 ಮಾಡಿದ್ರೆ ಎಸ್ ಸಿಗುತ್ತೆ. ಎಸ್ 150 ಆಗುತ್ತೆ. ಸೊ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ = 150 150 150. ಎ ಅಂದರೆ 60, ಬಿ ಅಂದರೆ 100, ಸಿ ಅಂದರೆ 140. ಸೊ ಎಲ್ಲ ಮೈನಸ್ ಮಾಡಿ ನಮಗೆ ಇದು 90 ಸಿಗುತ್ತೆ, ಇದು 50 ಸಿಗುತ್ತೆ, ಇದು 10 ಸಿಗುತ್ತೆ. ಹೆರಾನ್ ಸೂತ್ರವನ್ನು ಬಳಸಿ ತ್ರಿಭುಜದ ವಿಸ್ತೀರ್ಣದ ಹೆರಾನ್ ಸೂತ್ರ = √s × s - a × s - b × s - c. ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಎಸ್ ಅಂದರೆ 150, ಎಸ್ ಮೈನಸ್ ಸಿ ಅಂದರೆ 90, ಎಸ್ ಮೈನಸ್ ಬಿ ಅಂದರೆ 50, ಎಸ್ ಮೈನಸ್ ಸಿ ಅಂದರೆ 10.
ಸೊ 150 53 150, 90 130 90, 50 ಹಾಗೆ ಬರೆದೆ, 10 ಹಾಗೆ ಬರೆದೆ. ಸೊ 50 × 50 ಜೊತೆಗೆ ಬರೆದಿದೆ, ಈ 30 ಹಾಗೆ ಬರೆದಿದೆ, 10 30 ಬರೆದಿದೆ, ಒಂದು 3 ಉಳಿದಿದೆ, ಆ 3 ಲಾಸ್ಟಿಗೆ ಬರೆದಿದೆ. ರಿಪೀಟ್ ಆಗಿರತಕ್ಕಂಥ ನಂಬರ್ನ ಹೊರ ತೆಗೆದಾಗ ಒಂದು 50 ಹೊರಗೆ ಬರುತ್ತೆ, ಒಂದು 30 ಹೊರಗೆ ಬರುತ್ತೆ. ಸೊ √3 ಉಳಿಯುತ್ತೆ, 5 3 15, 1500 ಆಗುತ್ತೆ, √3 m². ಸೊ ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 5ನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 4 ಅಂಕ, ಟೋಟಲ್ 16 ಅಂಕ. 34ನೇ ಪ್ರಶ್ನೆ, ಯೂಕ್ಲಿಡ್ನ ರೇಖಾಗಣಿತದ ಯಾವುದಾದ್ರೂ 4 ಆಧಾರ ಪ್ರತಿಜ್ಞೆಗಳನ್ನು ಬರೆಯಿರಿ ಅಂತ ಇದೆ. ಸೊ ಉತ್ತರವನ್ನು ನೋಡೋಣ. ಸೊ 5ನೇ ಮೇನಲ್ಲಿ 34ನೇದು ಆಧಾರ ಪ್ರತಿಜ್ಞೆ 1, ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು. ಆಧಾರ ಪ್ರತಿಜ್ಞೆ 2, ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು. ಆಧಾರ ಪ್ರತಿಜ್ಞೆ 3, ಯಾವುದೇ ಕೇಂದ್ರದಿಂದ ಮತ್ತು ಯಾವುದೇ ತ್ರಿಜ್ಯದಿಂದ ಒಂದು ವೃತ್ತವನ್ನು ಎಳೆಯಬಹುದು. ಆಧಾರ ಪ್ರತಿಜ್ಞೆ 4, ಎಲ್ಲ ಲಂಬಕೋನಗಳು ಒಂದಕ್ಕೊಂದು ಸಮವಾಗಿರುತ್ತವೆ. ಇವಿಷ್ಟು ಆಧಾರ ಪ್ರತಿಜ್ಞೆಗಳಾಗಿದೆ. 35ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಪಡೆದ ಅಂಕಗಳ ಆಧಾರದಲ್ಲಿ ಅವರನ್ನು 2 ವಿಭಾಗಗಳಾಗಿ ಹಂಚಿರುವುದನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. ಈ ದತ್ತಾಂಶಗಳಿಗೆ ಆವೃತ್ತಿ ಬಹುಭುಜಾಕೃತಿಯನ್ನು ರಚಿಸಿ ಅಂತ ಇದೆ. ಸೊ ವಿಭಾಗ ಎ, ವಿಭಾಗ ಬಿ, ಅಂಕಗಳಿದೆ, ಆವೃತ್ತಿ ಇದೆ. ಸೊ ಇಲ್ಲಿ ಆವೃತ್ತಿ ಏನು ಬರುತ್ತೆ ಬರ್ಕೋಬೇಕು. ನಮಗೆ ಅಂಕಗಳು ಸೇಮ್ ಇರೋದ್ರಿಂದ ಆವೃತ್ತಿ ಸಪ್ರೇಟ್ ಬರ್ಕೋಬೇಕಾಗುತ್ತೆ. ಅಂಕಗಳದ್ದು ಮಧ್ಯ ಬಿಂದು ಕಂಡುಹಿಡ್ಕೋಬೇಕಾಗುತ್ತೆ, ಮಧ್ಯ ಸಂಖ್ಯೆನ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಬಾಕ್ಸ್ ರೆಡಿ ಮಾಡ್ಕೊಂಡು ಆಮೇಲೆ ಗ್ರಾಫನ್ನು ಹಾಕೋಣ. 35ನೇ ಪ್ರಶ್ನೆಗೆ ಫಸ್ಟ್ ವರ್ಗಾಂತರ ಬರ್ತೀನಿ. 0 to 10, 10 to 20, 20 to 30, 30 to 40, 40 to 50. ಸೊ ಈ ಥರ ಮಧ್ಯ ಬಿಂದುನ ಬರ್ಕೋಬೇಕಾಗುತ್ತೆ. 0 to 10 ಅಂದರೆ 10/2 ಮಾಡಬೇಕು, 5 ಆಗುತ್ತೆ. 10 + 20 30, 30/2 ಮಾಡಿ 15 ಆಗುತ್ತೆ. 50/2 ಮಾಡಿ 25, 70/2 35, 90/2 45. ಇವೆರಡು ಕೂಡಿಸಿ /2 ಮಾಡಬೇಕು, ಮಧ್ಯ ಬಿಂದು ಸಿಕ್ತು. ಆವೃತ್ತಿ ವಿಭಾಗ ಎದು ಬರ್ಕೋಬೇಕು, ಆವೃತ್ತಿ ವಿಭಾಗ ಬಿದು ಬರ್ಕೋಬೇಕು. ಅಲ್ಲಿ ಏನಿದೆ ವಿಭಾಗ ಎದಲ್ಲಿ ಏನಿದೆ, ವಿಭಾಗ ಬಿದಲ್ಲಿ ಏನಿದೆ ಬರೆದಿದೆ. ಸೊ ಇದನ್ನು ನಾವು ಮಧ್ಯ ಬಿಂದುನ ಎಕ್ಸ್ ಅಕ್ಷದಲ್ಲಿ ಗುರುತು ಮಾಡೋಣ. ಆವೃತ್ತಿ ಎ ಮತ್ತು ಆವೃತ್ತಿ ಬಿ ಈ ನಂಬರ್ಸ್ನ ನಾವು ವೈ ಅಕ್ಷದ ಮೇಲೆ ಗುರುತು ಮಾಡೋಣ. ಸೊ ಇಲ್ಲಿ ಹೈಯೆಸ್ಟ್ 19 ಇರೋದ್ರಿಂದ 1 ರಿಂದ 20, ವೈ ಅಕ್ಷ 1 ಸೆಂಟಿಮೀಟರ್ = 1 ಮಾನ ತೊಗೊಂಡು 1 ರಿಂದ 20ರವರೆಗೂ ನಾವು ನಂಬರ್ನ ಗುರುತು ಮಾಡೋಣ ವೈ ಅಕ್ಷದಲ್ಲಿ. ಎಕ್ಸ್ ಅಕ್ಷದಲ್ಲಿ ನಾವು ಎಷ್ಟು ತೊಗೊಳ್ಳೋಣ ಅಂದರೆ ವೈ ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 5 ಮಾನಗಳನ್ನ ತೊಗೊಳ್ಳೋಣ. 5 ತೊಗೊಂಡ್ರೆ ನಮಗೆ ಗುರುತು ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಈ ಒಂದು ಕೋಷ್ಟಕ ನೋಡಿ ಆವೃತ್ತಿ ಬಹುಭುಜಾಕೃತಿನ ರಚಿಸೋಣ. ಅಂದರೆ ಫಸ್ಟು ನಾವು ವಿಭಾಗ ಎಗೆ ಈ ಪಾಯಿಂಟಿಂದ ಇದು ಎಕ್ಸ್ ಪಾಯಿಂಟು, ಇದು ವೈ ಪಾಯಿಂಟು, ಇವೆರಡು ಮುಗಿದ್ಮೇಲೆ ವಿಭಾಗ ಎ ಮುಗಿದ್ಮೇಲೆ ವಿಭಾಗ ಬಿ ಇದು ಎಕ್ಸ್ ಪಾಯಿಂಟು, ಇದು ವೈ ಪಾಯಿಂಟು ಗುರುತು ಮಾಡ್ತಾ ಹೋಗಬೇಕು. ಸೊ ಹೇಗೆ ಗುರುತು ಮಾಡೋದು ಅಂತ ನೋಡೋಣ. ಗ್ರಾಫಲ್ಲಿ ಪ್ರಮಾಣವನ್ನು ಬರ್ಕೊಳ್ಳೋಣ. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ 5 ಮಾನ, ವೈ ಅಕ್ಷ 1 ಸೆಂಟಿಮೀಟರ್ 1 ಮಾನ. ಸೊ ಈ ರೀತಿ ಲೈನ್ ಇದ್ದರೆ ಅದು ವಿಭಾಗ ಎ, ಡಾಟೆಡ್ ಲೈನ್ ಇದ್ದರೆ ವಿಭಾಗ ಬಿ. ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಇದು ಗ್ರಾಫ್ ವೈ ಅಕ್ಷ ಬಂದಿನಿ. ವೈ ನೋಡಿ, ವೈ ಒ ಎಕ್ಸ್ ಇದು ಮಧ್ಯ ಬಿಂದು ಗುರುತು ಮಾಡಿದ್ದೀನಿ. ಎಕ್ಸ್ ಅಕ್ಷನ ವೈ ಅಕ್ಷನ ಆವೃತ್ತಿ ಅಂತ ಗುರುತು ಮಾಡಿದ್ದೀನಿ. ಯಾರೋ ಮಾರ್ಕನ್ನ ಮೇಲೆ ತೋರಿಸಿದ್ದೀನಿ. ವೈ ಅಕ್ಷದಲ್ಲಿ ನಂಬರ್ನ 0ದಿಂದ ತೊಗೊಂಡು 1 2 3 ಕಂಟಿನ್ಯೂ ನಂಬರ್ ತೊಗೊಂಡಿದ್ದೀನಿ ಅಪ್ ಟು 20ವರೆಗೂ. ಇಲ್ಲಿ ಏನು ಗ್ಯಾಪ್ ಇಲ್ಲ. 0 ಅಪ್ ಟು 20ವರೆಗೂ ನಂಬರ್ನ ವೈ ಅಕ್ಷದಲ್ಲಿ ಬರ್ಕೊಂಡಿನಿ. ಇನ್ನು ಎಕ್ಸ್ ಅಕ್ಷಕ್ಕೆ ಬಂದರೆ 1 ಸೆಂಟಿಮೀಟರ್ ಅಂದರೆ 5 ಮಾನ ತೊಗೊಂಡಿನಿ. ಸೊ ಹಾಗಾಗಿ 5 10 15 20 25 30 35 40 45 50 55 60 ಅಂತ ಬರ್ತೀನಿ. ಇಷ್ಟು ಫಸ್ಟ್ ಸ್ಟೆಪ್ ನೀವು ಮಾಡಬೇಕು. ಈಗ ನಾವು ಪಾಯಿಂಟ್ಸನ್ನ ಗುರ್ತು ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ x5 y3 ಗುರ್ತು ಮಾಡಬೇಕು. x5 y3 ಎಲ್ಲಿದೆ? ಇಲ್ಲಿದೆ. ಫಸ್ಟ್ ಪಾಯಿಂಟ್ ಇದು ಫಸ್ಟ್ ಪಾಯಿಂಟ್ ಗುರ್ತು ಮಾಡಿದೆ ನೋಡಿ. ನೆಕ್ಸ್ಟು 15 9 x15 y9, x15 ಇಲ್ಲಿದೆ, y9 ಪಾಯಿಂಟ್ ಇಲ್ಲಿದೆ. ಸೊ ಇಲ್ಲಿ ಗುರ್ತು ಮಾಡಬೇಕು y9. ನೆಕ್ಸ್ಟ್ ಪಾಯಿಂಟ್ 25 17 ಇದೆ ನೋಡಿ. ನೆಕ್ಸ್ಟ್ ಪಾಯಿಂಟ್ 25 17 ಹೆಂಗೆ ಗುರ್ತು ಮಾಡೋದು? ಇಲ್ಲಿ 25ಕ್ಕೆ ಬರಬೇಕು, ಮೇಲೆ 17 ಎಲ್ಲಿದೆ ನೋಡಿ, 17 ಸೊ ಇಲ್ಲಿದೆ. ಈ ಪಾಯಿಂಟಿಗೆ ಗುರ್ತು ಮಾಡಬೇಕು. ನೆಕ್ಸ್ಟು 35 12 x35 y12 ಬರಬೇಕು. ಎಲ್ಲಿ ಬರುತ್ತೆ ನೋಡಿ, 12 ಇಲ್ಲಿದೆ ನೋಡಿ. ಸೊ ಪಾಯಿಂಟ್, ದಿಸ್ ಇಸ್ ದ ಪಾಯಿಂಟ್. ಇದು ಲಾಸ್ಟ್ ಪಾಯಿಂಟ್ 45 9 x45 y9. ಸೊ 45 ಅಂದರೆ ಇಲ್ಲಿ, 9 ಎಲ್ಲಿ? ಸೊ ಇಲ್ಲಿ. ಇಷ್ಟು ಗುರ್ತು ಮಾಡಿದ ಮೇಲೆ ಈಗ ಸ್ಕೇಲ್ ತೊಗೊಂಡು ಲೈನ್ ಸೇರಿಸೋಣ.
ಫಸ್ಟ್ ಪಾಯಿಂಟ್ ಇತ್ತು, ಫಸ್ಟ್ ಪಾಯಿಂಟಿಂದ ಈ ಪಾಯಿಂಟಿಗೆ ಒಂದು ಲೈನ್ ಸೇರಿಸಿದೆ, ಅಲ್ಲಿಂದ ಮತ್ತೆ ಒಂದು ಲೈನ್ ಸೇರಿಸಬೇಕು. ಹೀಗೆ ಪಾಯಿಂಟಿಂದ ಪಾಯಿಂಟಿಗೆ ಲೈನನ್ನು ಸೇರಿಸ್ತಾ ಬರಬೇಕು. ಸೊ ಇಲ್ಲಿಗೆ ಪಾಯಿಂಟ್ ಏನಾಗುತ್ತೆ, ಇಲ್ಲಿಗೆ ಎಂಡ್ ಆಯಿತು, ಪಾಯಿಂಟ್ ಮುಗೀತು, ಇಲ್ಲಿಗೆ ಪಾಯಿಂಟ್ ಮುಗೀತು. ನೆಕ್ಸ್ಟ್ ಇವೆರಡನ್ನ ಎಲ್ಲಿ ಸೇರಿಸಬೇಕು ಅಂದರೆ ಇಲ್ಲಿ 0ದಿಂದ 10 ಮಧ್ಯೆ 5 ಇದೆ. ಹಾಗಾಗಿ ಇಲ್ಲಿ 5 ಮತ್ತು -5 ಮಧ್ಯೆ 0 ಇದೆ. ಅಂದರೆ ಒಂದು ಅಂಕಿ ಗ್ಯಾಪ್ ಆಗಬೇಕು ಇಲ್ಲಿ. ಇಲ್ಲಿ ನೋಡಿ, ಪ್ರತಿ ಪಾಯಿಂಟಿಗೂ ಒಂದು ಅಂಕಿ ಗ್ಯಾಪ್ ಆಗಿದೆ. ಹಾಗಾಗಿ 0 ಗ್ಯಾಪ್ ಆದರೆ -5ಗೆ ಸೇರಿಸ್ಬೇಕು. ಈ ಲೈನನ್ನ -5ಗೆ ಸೇರಿಸಿ ನಾನು ಆಲ್ರೆಡಿ 45ಕ್ಕೆ ನಾವು ಪಾಯಿಂಟನ್ನು ಗುರ್ತು ಮಾಡಿದ್ದೀವಿ. ನೆಕ್ಸ್ಟ್ ಒಂದು ಪಾಯಿಂಟನ್ನು ಗ್ಯಾಪ್ ಮಾಡಿ 55ಕ್ಕೆ ಸೇರಿಸಬೇಕಾಗುತ್ತೆ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಸೇರಿಸಬೇಕು. ಅರ್ಥ ಆಯ್ತಾ? ಇಲ್ಲಿಗೆ ನಮಗೆ ಎದು ಸಿಕ್ತು, ವಿಭಾಗ ಎ ಸಿಕ್ತು. ಈಗ ವಿಭಾಗ ಬಿನ ಗುರುತು ಮಾಡಬೇಕು. ಸೊ ವಿಭಾಗ ಬಿ ಅಂದರೆ ಇದು ಮಧ್ಯಬಿಂದು ಫಿಕ್ಸ್ ಇರುತ್ತೆ, ಆವೃತ್ತಿ ಚೇಂಜ್ ಆಗುತ್ತೆ. 5 5 ನೋಡಿ, 5 5 ಇಲ್ಲಿ ಬರುತ್ತೆ ಪಾಯಿಂಟ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ 15 19 ಇದೆ, 15 19. 15 ಎಲ್ಲಿದೆ? ಇಲ್ಲಿ. 19 ಸೀದಾ ಇಲ್ಲಿಗೆ ಬರಬೇಕು. 19 ಕರೆಕ್ಟಾಗಿ ಕಾಣಿಸಿದೆ ನೋಡಿ, 19 18 19 ಇದು ಪಾಯಿಂಟ್ 19. ನೆಕ್ಸ್ಟು ಮೂರನೇ ಪಾಯಿಂಟು ಬಂದು 25 15. ಸೊ 25 15 ಗುರ್ತು ಮಾಡಬೇಕು. ಎಲ್ಲಿದೆ? 25 15 ಇಲ್ಲಿದೆ. ನೆಕ್ಸ್ಟ್ ಪಾಯಿಂಟು 35 10 35 10. ಇದು 35 10 ಇಲ್ಲಿ ಗುರ್ತು ಮಾಡಿ, ಕರೆಕ್ಟಾಗಿ 10 ಇದೆ. ಇನ್ನು ಲಾಸ್ಟ್ ಪಾಯಿಂಟ್ 45 2 45 2 45 2. ಸೊ ಈಗ ನಾವು ಡಾಟೆಡ್ ಲೈನ್ನ ಸ್ಕೇಲಿಂದ ಎಳಿಬೇಕು. ಫಸ್ಟ್ ಪಾಯಿಂಟ್ ಇಲ್ಲಿರೋದ್ರಿಂದ ಈ ಪಾಯಿಂಟಿಂದ, ಸೊ ಫಸ್ಟ್ ಪಾಯಿಂಟಿಂದ ನಾವು ಸೆಕೆಂಡ್ ಪಾಯಿಂಟ್, ಆಮೇಲೆ ಥರ್ಡ್ ಪಾಯಿಂಟ್, ಆಮೇಲೆ ಫೋರ್ತ್ ಪಾಯಿಂಟಿಗೆ ಎಳೆದ್ವಿ, ಆಮೇಲೆ ಫಿಫ್ತ್ ಪಾಯಿಂಟಿಗೆ ಎಳೆದ್ವಿ. ಈ ಲಾಸ್ಟಿಗೆ ಫಸ್ಟ್ ಮತ್ತು ಲಾಸ್ಟ್ ಪಾಯಿಂಟ್ನ ಇಲ್ಲಿ ಸೇರಿಸಬೇಕು. ಫಸ್ಟ್ ಸ್ಟಾರ್ಟಿಂಗ್ ಲೈನ್ ಸೇರಿಸಿರ್ತೀವೋ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಇದನ್ನಷ್ಟೇ, ಅದನ್ನು ಇಲ್ಲಿಗೆ ಸೇರಿಸಬೇಕು. ಇದು ಆವೃತ್ತಿ ಬಹುಭುಜಾಕೃತಿ ಆಗಿದೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ 36ನೇ ಪ್ರಶ್ನೆ. ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೇ ಬಾಹುಗೆ ಸಮಾನಾಂತರವಾಗಿರುತ್ತದೆ ಎಂದು ಸಾಧಿಸಿ, ಅಥವಾ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಎಂದು ಸಾಧಿಸಿ ಅಂತಿದೆ. ಸೊ ಇದು ಮಧ್ಯಬಿಂದು ಪ್ರಮೇಯ ಇದೆ. ಸೊ ಇಲ್ಲೊಂದು ಲೆಕ್ಕ ಇದೆ. ಸೊ ಫಸ್ಟ್ ಮಧ್ಯಬಿಂದು ಪ್ರಮೇಯನ ಹೇಗೆ ಬರೆಯೋದಂತ ನೋಡೋಣ. ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ಪ್ರಮೇಯ ಹೇಳ್ತಾ ಹೋಗ್ತೀನಿ. ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ನಾನು ಅದನ್ನು ನಿಮಗೆ ಹಾಕ್ತೀನಿ, ಮಧ್ಯಬಿಂದು ಪ್ರಮೇಯದ್ದು. ಸೊ ಇದಕ್ಕೆ ಉತ್ತರವನ್ನು ನೋಡೋಣ 36ನೇ ಪ್ರಶ್ನೆಗೆ. ಸೊ ಚಿತ್ರವನ್ನು ಕಂಪಲ್ಸರಿ ಬರೀಬೇಕಾಗುತ್ತೆ. ABC ತ್ರಿಭುಜ, EF FD ಮತ್ತು CD ಇದು ರಚನೆ. ಈ ಚಿತ್ರದ ಪ್ರಕಾರ ನಾವು ದತ್ತ ಸಾಧನೆಯ ರಚನೆಯನ್ನು ಬರೀಬೇಕಾಗುತ್ತೆ. ಸೊ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ತೋರಿಸ್ತಾ ಹೋಗ್ತೀನಿ. ನಿಮಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ದತ್ತ ಇದೆ, ದತ್ತ ಸಾಧನೀಯ ರಚನೆ ಸಾಧನೆ. ಇದು 36ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಅಥವಾ ಪ್ರಶ್ನೆ ಇದೆ, ಅದಕ್ಕೂ ಸಹ ಉತ್ತರವನ್ನು ನೋಡೋಣ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ವರ್ಧಿಸುತ್ತವೆ, ಅದಕ್ಕೆ ಉತ್ತರ ಇದು 36ರಲ್ಲಿ. ABCD ಅನ್ನೋದು ಸಮಾಂತರ ಚತುರ್ಭುಜ, AC ಮತ್ತು BD ಕರ್ಣಗಳು O ಬಿಂದುವಿನಲ್ಲಿ ಛೇದಿಸಿದೆ. ಸೊ ನಾವು ಬರೀತಾ ಹೋಗೋಣ. ದತ್ತ ABCD ಒಂದು ಸಮಾಂತರ ಚತುರ್ಭುಜ, AB = DC, AD = BC. ಏಕೆಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ. ಸಾಧನೆ ಏನು ಮಾಡಬೇಕು? OA = OC, OB = OD ಅಂತ ನಾವು ಸಾಧಿಸಬೇಕು. ಸೊ ರಚನೆ AC ಮತ್ತು BDಯನ್ನು ಸೇರಿಸಿದೆ, ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ ರಚನೆ. ಇನ್ನು ಸಾಧನೆ ಮಾಡೋಣ. ತ್ರಿಭುಜ AOD ಮತ್ತು ತ್ರಿಭುಜ BOC. ಸೊ AOD ಮತ್ತು BOCಯಲ್ಲಿ ಏನೇನು ಸಮನಾಗಿದೆ ಅಂತ ನೋಡೋದಾದರೆ, AD = BC, AD BCಗೆ ಸಮ ದತ್ತದಿಂದ. ಹಾಗೆ ಕೋನ OAD ಈ ಕೋನ OCB ಈ ಕೋನಕ್ಕೆ ಸಮ. ಹಾಗೆ ODB ಮತ್ತು OBC ಇವೆರಡು ಈ ಕೋನಕ್ಕೆ ಸಮ. ಯಾಕೆ ಅಂದರೆ ಸಮಾಂತರ ಚತುರ್ಭುಜದಲ್ಲಿ ಪರ್ಯಾಯ ಕೋನಗಳು ಸಮನಾಗಿರ್ತವೆ. ಸೊ AD = BC ದತ್ತದಿಂದ, OAD = OCB ಪರ್ಯಾಯ ಕೋನಗಳು ಸಮ, ODA = OBA ಪರ್ಯಾಯ ಕೋನಗಳು ಸಮ. ಹಾಗಾಗಿ ತ್ರಿಭುಜ AOD ಸರ್ವಸಮ ತ್ರಿಭುಜ BOC ಕೋನ ಬಾಹು ಕೋನ ಸರ್ವಸಮತೆಯ ನಿಯಮದಿಂದ. ಹಾಗಾಗಿ OA = OC ಆಗುತ್ತೆ, OB = OD ಆಗುತ್ತೆ. ಸರ್ವಸಮ ತ್ರಿಭುಜಗಳ ಅಭಿಮುಖ ಬಾಹುಗಳು ಸಮನಾಗುತ್ತದೆ. ಸೊ ಇದು 36ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು. 37ನೇ ಪ್ರಶ್ನೆ. ಚಿತ್ರದಲ್ಲಿ PQ ಸಮಾನಾಂತರ ST, PQ STಗೆ ಸಮಾನಾಂತರ
ಪಿ ಕ್ಯೂ ಆರ್ 110 ಡಿಗ್ರಿ, ಆರ್ ಎಸ್ ಟಿ 130 ಡಿಗ್ರಿ. ಆದರೆ ಕ್ಯೂ ಆರ್ ಎಸ್ ಮತ್ತು ಸರಳಾಧಿಕ ಕ್ಯೂ ಆರ್ ಎಸ್ ಎರಡು ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ 37ನೇ ಪ್ರಶ್ನೆ, ಇದು ಚಿತ್ರ. 37ನೇ ಪ್ರಶ್ನೆಗೆ ಈ ಚಿತ್ರ ನೋಡಿ, ಇದಲ್ಲ, 37 ಅಥವಾ ಪ್ರಶ್ನೆಗೆ ಚಿತ್ರ ಇದು. ಸೊ ಈ ಚಿತ್ರವನ್ನು ಬರೆಯೋಣ ಇವಾಗ. ಸೊ ಇದು 37ನೇ ಪ್ರಶ್ನೆಗೆ ಉತ್ತರ. ಸೊ ಚಿತ್ರ ಹೇಗಿದೆ ಹಾಗೆ ಬರೆದಿದೆ. ಹಾಗೆ ಪಿ ಕ್ಯೂ ಮತ್ತು ಎಸ್ ಟಿಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ನಾವು ಹೇಳಿದ್ದೀವಿ, ಅದು ಎ ಬಿ ರೇಖೆ. ಸೊ ಎ ಬಿ ರೇಖೆ ಎಸ್ ಟಿಗೆ ಏನಾಗಿರ್ಬೇಕಪ್ಪ ಅಂದರೆ ಸಮಾನಾಂತರವಾಗಿರಬೇಕು. ಆರ್ ಎಸ್ ಟಿ ಪ್ಲಸ್ ಎಸ್ ಆರ್ ಬಿ ಇವೆರಡು ಕೋನ ಕೂಡಿದೆ 180 ಡಿಗ್ರಿ. ಯಾಕೆಂದರೆ ಈ ರೇಖೆಗೆ ಸಮಾನಾಂತರವಾಗಿದೆ. ಸೊ ಎ ಬಿ ಸಮಾನಾಂತರ ಎಸ್ ಟಿ ಎಳೆದಿದೆ. ಹಾಗಾದರೆ ಎಸ್ ಆರ್ ಬಿ ಎಷ್ಟಾಗುತ್ತೆ? 180 ಮೈನಸ್ ಆರ್ ಎಸ್ ಟಿನ ಕಳಿಬೇಕು, 130ನ ಕಳಿಬೇಕು. 180 130 50 ಡಿಗ್ರಿ. ಎಸ್ ಆರ್ ಬಿ ಇದು 50 ಡಿಗ್ರಿ ಆಯಿತು. ಇದು 50 ಡಿಗ್ರಿ ಆಯಿತು ಅಂದರೆ ಪಿ ಕ್ಯೂ ಸಮಾನಾಂತರ ಎಸ್ ಟಿ. ಪಿ ಕ್ಯೂ ಎಸ್ ಟಿಗೆ ಸಮಾನಾಂತರವಾಗಿದೆ. ಹಾಗೆ ಎ ಬಿ ಸಮಾನಾಂತರ ಎಸ್ ಟಿ. ಹಾಗಾಗಿ ಎ ಬಿಯು ಪಿ ಕ್ಯೂಗೆ ಏನಾಗುತ್ತೆ? ಸಮಾನಾಂತರ ಆಗುತ್ತೆ. ದೇರ್ಫೋರ್ ಪಿ ಕ್ಯೂ ಸಮಾನಾಂತರ ಎ ಬಿ. ಹಾಗಾಗಿ ಕೋನ ಪಿ ಕ್ಯೂ ಆರ್ ಕೋನ ಕ್ಯೂ ಆರ್ ಬಿ 110 ಡಿಗ್ರಿ. ಪಿ ಕ್ಯೂ ಆರ್ ಬಿ ಅಂದರೆ ಇಲ್ಲಿಂದ ಇಲ್ಲಿಗೆ 110 ಡಿಗ್ರಿ. ಇದು 110 ಇದ್ದರೆ ಇದು 110 ಡಿಗ್ರಿ ಆಗುತ್ತೆ. ಇದು ನಾವು ಕಂಡುಹಿಡಿದೀವಿ 50. 110ರಲ್ಲಿ 50 ಕಳೆದ್ರೆ ನಮಗಿದು ಸಿಗುತ್ತೆ, ಕ್ಯೂ ಆರ್ ಎಸ್ ಸಿಗುತ್ತೆ. ಕ್ಯೂ ಆರ್ ಎಸ್ ಕ್ಯೂ ಆರ್ ಬಿ ಮೈನಸ್ ಎಸ್ ಆರ್ ಬಿ. ಕ್ಯೂ ಆರ್ ಎಸ್ 110 ಡಿಗ್ರಿ ಮೈನಸ್ 50 ಡಿಗ್ರಿ. ಕ್ಯೂ ಆರ್ ಎಸ್ 60 ಡಿಗ್ರಿ ಆಯಿತು. ಸೊ ಕ್ಯೂ ಆರ್ ಎಸ್ 60 ಡಿಗ್ರಿ ಆದರೆ ಸರಳಾಧಿಕ ಇದು. ಸೊ 360ರಲ್ಲಿ 60 ಡಿಗ್ರಿನ ಕಳಿಬೇಕು. ಸೊ ಸರಳಾಧಿಕ ಕ್ಯೂ ಆರ್ ಎಸ್ 360 ಡಿಗ್ರಿ ಮೈನಸ್ 60 ಡಿಗ್ರಿ. ಸೊ 300 ಡಿಗ್ರಿ ಆಗುತ್ತೆ ಸರಳಾಧಿಕ. ಸೊ ನಾವು ಇದರಲ್ಲಿ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಒಂದು ಲೈನ್ನ ಸಮಾಂತರ ರೇಖೆನ ಎಳ್ಕೋಬೇಕು ಎಸ್ ಟಿಗೆ ಅಥವಾ ಪಿ ಕ್ಯೂಗೆ ಸಮಾನಾಂತರವಾಗಿರುವಂತೆ. ಆಮೇಲೆ ಸುಲಭವಾಗಿ ಲೆಕ್ಕವನ್ನು ಮಾಡ್ಬೋದು. ಈಗ ಅಥವಾ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಅಥವಾ 37ರಲ್ಲಿ ಚಿತ್ರದಲ್ಲಿ ಪಿ ಒ ಕ್ಯೂ ಒಂದು ಸರಳ ರೇಖೆ. ಒ ಆರ್ ಕಿರಣವು ಪಿ ಕ್ಯೂ ಸರಳ ರೇಖೆಗೆ ಲಂಬವಾಗಿದೆ. ಒ ಪಿ ಮತ್ತು ಒ ಆರ್ ಕಿರಣಗಳ ನಡುವೆ ಒ ಎಸ್ ಕಿರಣವಿದೆ. ಕೋನ ಆರ್ ಒ ಎಸ್ ಆಫ್ ಕೋನ ಕ್ಯೂ ಒ ಎಸ್ ಮೈನಸ್ ಕೋನ ಪಿ ಒ ಎಸ್ ಎಂದು ಸಾಧಿಸಿ ಅಂತ ಇದೆ. ಸೊ ಯಾವ ರೀತಿ ಬಿಡಿಸ್ಬೇಕಂತ ನೋಡೋಣ. ಸೊ 37ರಲ್ಲಿ ಅಥವಾ ಪ್ರಶ್ನೆಗೆ ಇದು ಉತ್ತರ ಆಗಿದೆ. ದತ್ತ ಏನು ಕೊಟ್ಟರೆ, ಪಿ ಒ ಕ್ಯೂ ಅನ್ನೋದು ಸರಳ ರೇಖೆ, ಆರ್ ಒ ಪಿ ಕ್ಯೂಗೆ ಲಂಬವಾಗಿದೆ. ಸೊ ಒ ಆರ್ ಮತ್ತು ಒ ಪಿ ಕಿರಣಗಳ ನಡುವೆ ಒ ಎಸ್ ಕಿರಣವಿದೆ. ಸಾಧನೆಯ ಆರ್ ಒ ಎಸ್ ಆಫ್ ಬ್ರಾಕೆಟ್ ಆಫ್ ಕೋನ ಕ್ಯೂ ಒ ಎಸ್ ಮೈನಸ್ ಪಿ ಒ ಎಸ್ ಅಂತ ನಾವು ಸಾಧಿಸಬೇಕು. ನಾವು ಸಾಧನೆ ಮಾಡೋಣ. ಈಗ ಒ ಆರು ಪಿ ಕ್ಯೂಗೆ ಲಂಬವಾಗಿದೆ. ಒ ಆರ್ ಲಂಬ ಪಿ ಕ್ಯೂ ಅಂದರೆ ಇದು 90 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಆರ್ ಒ ಪಿ ಆರ್ ಒ ಕ್ಯೂಗೆ ಸಮ. ಯಾಕೆಂದರೆ ಎರಡು 90 ಡಿಗ್ರಿ ಆಗಿರೋದ್ರಿಂದ, ಲಂಬಕೋನ ಆಗಿರೋದ್ರಿಂದ. ಸೊ ಆರ್ ಒ ಪಿ ಆರ್ ಒ ಕ್ಯೂ. ಆರ್ ಒ ಪಿನ ಏನಂತ ಬರಿಬೋದು? ಪಿ ಒ ಎಸ್ ಪ್ಲಸ್ ಎಸ್ ಒ ಆರ್ ಅಂತ ಬರಿಬೋದು. ಪಿ ಒ ಎಸ್ ಎಸ್ ಒ ಆರ್ ಇವೆರಡಕ್ಕೂ ಕೂಡಿದ್ರೆ ಆರ್ ಒ ಪಿ ಸಿಗುತ್ತೆ. ಆರ್ ಒ ಕ್ಯೂ ಬೇಕಂದರೆ ಎಸ್ ಒ ಆರ್ ಮೈನಸ್ ಎಸ್ ಒ ಕ್ಯೂ ಮೈನಸ್ ಎಸ್ ಒ ಆರ್ ಅಂತ ಮಾಡಿದ್ರೆ ನಮಗೆ ಆರ್ ಒ ಕ್ಯೂ ಸಿಗುತ್ತೆ. ಎಸ್ ಒ ಕ್ಯೂ ಮೈನಸ್ ಎಸ್ ಒ ಆರ್ ಮಾಡಿದರೆ, ಸೊ ಎಸ್ ಒ ಆರ್ ಪ್ಲಸ್ ಮೈನಸ್ ಎಸ್ ಒ ಆರ್ ಈ ಕಡೆ ಬಂದರೆ ಪ್ಲಸ್ ಎಸ್ ಒ ಆರ್ ಆಗುತ್ತೆ. ಈ ಎಸ್ ಒ ಕ್ಯೂನ ಹಾಗೆ ಬರ್ತೀನಿ. ಪ್ಲಸ್ ಪಿ ಒ ಎಸ್ ಈ ಕಡೆ ಬಂದರೆ ಮೈನಸ್ ಪಿ ಒ ಎಸ್ ಆಗುತ್ತೆ. ಎಸ್ ಒ ಆರ್ ಪ್ಲಸ್ ಎಸ್ ಒ ಆರ್ 2 ಟೈಮ್ಸ್ ಆಫ್ ಎಸ್ ಒ ಆರ್ ಎಸ್ ಒ ಕ್ಯೂ ಮೈನಸ್ ಪಿ ಒ ಎಸ್. ಸೊ ಎಸ್ ಒ ಆರನ್ನು ಆರ್ ಒ ಎಸ್ ಅಂತ ಬರಿಬೋದು, ಎಸ್ ಒ ಕ್ಯೂನ ಕ್ಯೂ ಒ ಎಸ್ ಅಂತ ಬರಿಬೋದು. ಪಿ ಒ ಎಸ್ ಹಾಗೆ ಇಟ್ಕೊಂಡಿನಿ. ಆರ್ ಒ ಎಸ್ 2 ಇರೋದು ಈ ಕಡೆ ಬಂದರೆ ಡಿವೈಡ್ ಆಗುತ್ತೆ, 1/2 ಆಗುತ್ತೆ. ಬ್ರಾಕೆಟ್ ಆಫ್ ಕ್ಯೂ ಒ ಎಸ್ ಮೈನಸ್ ಕೋನ ಪಿ ಒ ಎಸ್. ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಯಾವುದರಲ್ಲಿ? 37ರಲ್ಲಿ ಅಥವಾ ಪ್ರಶ್ನೆಗೆ ಇದು ಉತ್ತರ. 6th ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 5 ಅಂಕದ ಒಂದು ಪ್ರಶ್ನೆ, ಟೋಟಲ್ 5 ಅಂಕ. ಇಲ್ಲಿ 2 ಪ್ರಶ್ನೆಗಳಿದೆ, ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರನ ಬರೀಬೇಕಾಗುತ್ತೆ. ಸೊ 38ನೇ ಪ್ರಶ್ನೆ ನೋಡೋಣ. ಮೆಕ್ಕೆಜೋಳದ ತೆನೆಯು ಚಿತ್ರವನ್ನು ಗಮನಿಸಿ ಸುಮಾರಾಗಿ ಶಂಕುವಿನ ಆಕಾರದಲ್ಲಿದೆ. ಅದರ ಅಗಲವಾದ ಭಾಗದ ತ್ರಿಜ್ಯವು
2.1 ಸೆಂಟಿಮೀಟರ್ ಮತ್ತು ಅದರ ಉದ್ದವು 20 ಸೆಂಟಿಮೀಟರ್ ಇದೆ. ಅದರಲ್ಲಿ ಪ್ರತಿಯೊಂದು 1 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣದಲ್ಲಿ ಸರಿಸುಮಾರಾಗಿ 4 ಮೆಕ್ಕೆಜೋಳದ ಕಾಳುಗಳಿದ್ದರೆ ಮೆಕ್ಕೆಜೋಳದ ತೆನೆಯಲ್ಲಿ ಇರಬಹುದಾದ ಎಲ್ಲ ಕಾಳುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಫಸ್ಟ್ ಈ ಪ್ರಶ್ನೆಗೆ ಉತ್ತರ ನೋಡೋಣ, ಆಮೇಲೆ ಅಥವಾ ಪ್ರಶ್ನೆನ ಡಿಸ್ಕಸ್ ಮಾಡೋಣ. ಸೊ ಮೆಕ್ಕೆಜೋಳದ ತೆನೆ ಇದೆ, ತ್ರಿಜ್ಯ ಕೊಟ್ಟಿದ್ದಾನೆ r 2.1 ಸೆಂಟಿಮೀಟರ್ ಅಂದರೆ ಅದರ ಎತ್ತರ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಸೊ ಓರೆ ಎತ್ತರ ಕಂಡುಹಿಡ್ಕೋಬೇಕು. L² r² ಪ್ಲಸ್ h². L² 2.1 ಹೋಲ್ ಸ್ಕ್ವೇರ್ ಪ್ಲಸ್ 20 ಹೋಲ್ ಸ್ಕ್ವೇರ್. 2.1 ಅಂದರೆ 4.41 ಆಗುತ್ತೆ ಇಂಟು ಪ್ಲಸ್ 20 × 20 × 400 ಆಗುತ್ತೆ. ಇವೆರಡನ್ನು ಆ್ಯಡ್ ಮಾಡಿ 400.41 ಆಗುತ್ತೆ, 41 ಆಗುತ್ತೆ. ಸೊ L √400 4.41 ಇದ್ರದ್ದು ವರ್ಗವನ್ನು ತೆಗೆದ್ರೆ ನಮಗೆ ವರ್ಗ ಎಷ್ಟು ಬರುತ್ತೆ ಅಂದರೆ ವರ್ಗಮೂಲ 20.11 ಸೆಂಟಿಮೀಟರ್ ಆಗುತ್ತೆ. ಓರೆ ಎತ್ತರ 20.11 ಸೆಂಟಿಮೀಟರ್ ಓರೆ ಎತ್ತರ ಸಿಕ್ತು. ಈಗ ಜೋಳದ ತೆನೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡಿಯಬೇಕಾಗುತ್ತೆ. ಜೋಳದ ತೆನೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ πr/L. π ಅಂದರೆ 22/7, r ಅಂದರೆ 2.1, L ಅಂದರೆ 20.11. ಸೊ ಅಷ್ಟನ್ನು ಗುಣಿಸಿ 929.082 ಬರುತ್ತೆ. 7ರಿಂದ ಭಾಗಿಸಿ 132.726 ಅಂದರೆ 132.73 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಇದು ಜೋಳದ ತೆನೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿದೆ. ಪ್ರತಿ 1 ಸೆಂಟಿಮೀಟರ್ ಸ್ಕ್ವೇರ್ ಜೋಳದ ತೆನೆಯ ವಿಸ್ತೀರ್ಣದಲ್ಲಿ ಇರುವ ಕಾಳುಗಳ ಸಂಖ್ಯೆ ಎಷ್ಟು? 4 ಅಂತ ಕೊಟ್ಟಿದ್ದಾರೆ. 1 ಸೆಂಟಿಮೀಟರ್ ಸ್ಕ್ವೇರಲ್ಲಿ 4 ಆದರೆ 132.73 ಸೆಂಟಿಮೀಟರ್ ಸ್ಕ್ವೇರಲ್ಲಿ ಎಷ್ಟಿರುತ್ತೆ ಅಂತ ನಾವು ಕಂಡುಹಿಡಿಯಬೇಕಾಗುತ್ತೆ. ಸೊ ಮೆಕ್ಕೆಜೋಳದ ತೆನೆಯಲ್ಲಿ ಇರಬಹುದಾದ ಕಾಳುಗಳ ಸಂಖ್ಯೆ = 132.73 ಇಂಟು 4 ಮಾಡಿದರೆ 530.92 ಆಗುತ್ತೆ. 531 ಸರಿಯಾದ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ 38ರಲ್ಲಿ ಅಥವಾ ಪ್ರಶ್ನೆ ಇದೆ. ಒಂದು ನೇರ ವೃತ್ತಪಥ ಶಂಕುವಿನ ಎತ್ತರ 16 ಸೆಂಟಿಮೀಟರ್, ವ್ಯಾಸ 24 ಸೆಂಟಿಮೀಟರ್ ಇದೆ. ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೂ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೂ ಇರುವ ಅನುಪಾತ ಕಂಡುಹಿಡಿಯಿರಿ ಹಾಗೂ ಅದರ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಥವಾ ಪ್ರಶ್ನೆ, ಇದಕ್ಕೆ ಉತ್ತರವನ್ನು ನೋಡೋಣ. ಲಾಸ್ಟ್ ಕ್ವಶನ್. ಸೊ 38 ಎತ್ತರ 16 ಸೆಂಟಿಮೀಟರ್ ಇದೆ, ವ್ಯಾಸ 24 ಸೆಂಟಿಮೀಟರ್ ಇದೆ, ತ್ರಿಜ್ಯ ಇದರ ಅರ್ಧದಷ್ಟಿರುತ್ತೆ 12 ಸೆಂಟಿಮೀಟರ್. ಈಗ ಓರೆ ಎತ್ತರ ಕಂಡುಹಿಡಬೇಕು. L √r² ಪ್ಲಸ್ h². ಸೊ r² ಅಂದರೆ 12², h² ಅಂದರೆ 16². 12² ಅಂದರೆ 144, 16² ಅಂದರೆ 256, 2 ಕೂಡಿಸಿ 400 ಆಗುತ್ತೆ. √400 ಅಂದರೆ ವರ್ಗಮೂಲ 400 ಎಷ್ಟಾಗುತ್ತೆ ಅಂದರೆ 20 ಸೆಂಟಿಮೀಟರ್ ಆಗುತ್ತೆ. ಎಲ್ಲೋ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅನುಪಾತದಲ್ಲಿ ಬರೆಯಿರಿ ಅಂತ ಕೇಳಿದರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ πr/L, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ πr × r+L. ಇಲ್ಲಿ ಸಿಮಿಲರ್ ಏನಿದೆ πr ಇದೆ. 2 πr ಕ್ಯಾನ್ಸಲ್ ಆದರೆ L/r+L ಆಗುತ್ತೆ. ಸೊ L/r+L ಅನ್ನು ನಾವೇನಂತ ಬರಿಬೋದು? L ಅಂದರೆ 20, r ಅಂದರೆ 12 ಪ್ಲಸ್ L ಅಂದರೆ 20, 20/32. ಸೊ ಬಾಕ್ಸಿ ಇದನ್ನು 4×5 20, 4×8 32, 5/8 ಆಗುತ್ತೆ. 5:8 ಆಗುತ್ತೆ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಅನುಪಾತ 5:8. ಇದ್ರ ಜೊತೆಗೆ ಏನು ಕಂಡುಹಿಡಿಬೇಕು ಕೇಳಿದ್ರೆ ಶಂಕುವಿನ ಘನಫಲ ಕಂಡುಹಿಡಿಯ ಕೇಳಿದರೆ ಶಂಕುವಿನ ಘನಫಲ = 1/3 πr²h. 1/3 ಹಾಗೆ ಇದೆ. π ಅಂದರೆ 22/7, r² ಅಂದರೆ 12 × 12 ಇಂಟು h ಅಂದರೆ 16. 3 1 3 4 12. ರಿಮೈನಿಂಗ್ ಏನು ಉಳಿತು? 22 ಉಳಿದಿದೆ, 4 ಉಳಿದಿದೆ, 12 ಉಳಿದಿದೆ, 16 ಉಳಿದಿದೆ. ಸೊ /7 ಇವಷ್ಟನ್ನು ಗುಣಿಸಿ 16,896 ಬರುತ್ತೆ. 7ರಿಂದ ಅದನ್ನು ನೀವು ಬಾಗಿಸಬೇಕಾಗುತ್ತೆ. ಬಾಗಿಸಿದರೆ ನಮಗೆ 2413.71 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಇದು ಶಂಕುವಿನ ಘನಫಲ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ 38ನೇ ಪ್ರಶ್ನೆಗೆ ಉತ್ತರ ಕಂಪ್ಲೀಟ್ ಆಗುತ್ತೆ ವಿದ್ಯಾರ್ಥಿಗಳೇ. ಇವತ್ತಿಗೆ ನಾವು ಪ್ರಶ್ನೆ ಪತ್ರಿಕೆಯಲ್ಲಿರ್ತಕ್ಕಂಥ ಎಲ್ಲ 38 ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಪ್ರತಿಯೊಂದು ಪ್ರಶ್ನೆಗಳನ್ನು ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಬೇಕಾದ್ರೆ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ, ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ಸ್ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ಆಲ್ಮೋಸ್ಟ್ ಆಲ್ ಎಲ್ಲ ವಿದ್ಯಾರ್ಥಿಗಳು ವೀಡಿಯೋಸನ್ನು ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ, ನೋಟಿಫಿಕೇಷನ್ ಆನ್ ಮಾಡಲ್ಲ. ಸೊ ಅದನ್ನು ಮಾಡಿದರೆ ತುಂಬ ಅನುಕೂಲ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ವೀಡಿಯೋಸು ನೀವು ನೋಡ್ಬೋದು. ನಾನು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಸು ನಿಮಗೆ ಸಿಗುತ್ತೆ. 8th 9th 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಸಿಗುತ್ತೆ, ಸೈನ್ಸ್ ಸಿಗುತ್ತೆ, ಆಲ್ಮೋಸ್ಟ್ ಆಲ್ ಇರುತ್ತೆ. ಮ್ಯಾಥಮೆಟಿಕ್ಸ್ 90% ಇರುತ್ತೆ. ಸೊ ಎಲ್ಲ ವೀಡಿಯೋಸ್ ಬೇಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸುಲಭವಾಗಿ ವೀಡಿಯೋಸನ್ನು ಮತ್ತು ಪ್ಲೇ ಲಿಸ್ಟಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಒನ್ಸ್ ಅಗೇನ್.